ज्ञानप्रदाय विबुधासुरसौख्यदुःखसत्कारणाय विदताय नमो नमस्ते। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावचित्रैः पदैश्च गम्भीरैर्वाक्यैर्मानेन खण्डितैः गुरुभावं व्यञ्जयन्ती भाति श्रीजयतीर्थवान्। नौमिन्याय सुधादिकृत्य मुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्देऽहं सवरां रघूत्तमगुरून् वैदग्ध्यवारानिधीन् श्रीसत्यवृतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यज्ञानमुनिं भजे। सत्यादित्यकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्। शास्त्रेषु पारदर्श्वान् शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महाभीमसद्गुरुम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಚಾತುರ್ಮಾಸ್ಯ ನಿಮಿತ್ತಕವಾಗಿ ನಡೆಸುವಂತಹ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗ ವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದು ಬಹಳ ಸಂತೋಷವಾಗ್ತಾ ಇದೆ ಅಂತ ಮೊದಲಿಗೆ ಹೇಳಿ, ಅವಕಾಶವನ್ನು ಕೊಟ್ಟಂತಹ ನರಸಿಂಹಾಚಾರ್ಯ ಕೋಟೆಯವರಿಗೆ ನಾನು ನಮಸ್ಕಾರವನ್ನು ತಿಳಿಸ್ತಾ, ಕೇಳುವಂತಹ ಎಲ್ಲ ಸಜ್ಜನರಿಗೆ ಅಭಿನಂದನವನ್ನು ಹೇಳ್ತಾ, ನನಗೆ ಕೊಟ್ಟಂತಹ ವಿಷಯದ ಬಗ್ಗೆ ಕೆಲವು ಮಾತುಗಳನ್ನು ಅನುವಾದ ಮಾಡಲಿಕ್ಕೆ, ಪ್ರಸ್ತಾವನೆಗೊಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಕೆಲವು ಎರಡು ಮಾತುಗಳನ್ನು ಹೇಳಿ ಅನಂತರದಲ್ಲಿ ಈ ವಿಷಯದಲ್ಲಿ ನಾನು ಬರ್ತೇನೆ, ಈ ವಿಷಯಕ್ಕೆ ನಾನು ಬರ್ತೇನೆ. ನನಗೆ ಸಿಕ್ಕಂತಹ ವಿಷಯ ವಾಲಿಯ ವಧೆ, ಇದು ನ್ಯಾಯವೇ? ಈ ವಿಷಯದಲ್ಲಿ ಮಾತನಾಡುವ ಯೋಗ್ಯತೆ ನನ್ನದಲ್ಲ. ಮೊಟ್ಟ ಮೊದಲಿಗೆ ಹೇಳಬೇಕು ಅಂತಂದರೆ, ಇದು ದೇವತಾ ಕಾರ್ಯ, ದೇವಗಮ್ಯ. ಶ್ರೀಮದಾಚಾರ್ಯರು ಮತ್ತು ನಮ್ಮ ಗುರುಗಳು ತಿಳಿಸಿಕೊಟ್ಟಂತಹ ಯಾವ ಮಾರ್ಗವಿದೆಯೋ ಆ ಮಾರ್ಗದಲ್ಲಿ ನನಗೇನು ತಿಳಿದಿದೆಯೋ ಅದನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಯಾಕೆಂದರೆ ವಾಲಿ ಯಾವಾಗ ಸತ್ತನೋ, ಯಾವಾಗ ಮೃತನಾದನೋ, ಅಂದಿನಿಂದ ಇಲ್ಲಿವರೆಗೂ ಈ ವಿಷಯದಲ್ಲಿ ಚರ್ಚೆ ನಡೀತಾನೇ ಇದೆ. ಪೂರ್ಣವಾದ ಮನವರಿಕೆ ಸಮಾಜಕ್ಕೆ ಆಗ್ತಾ ಇಲ್ಲ ಅಂತನ್ನುವ ಭಾವನೆಯಲ್ಲಿ ಅನೇಕ ಜನ ಇದ್ದಾರೆ. ಆದರೆ ಹಾಗಲ್ಲ. ಶ್ರೀಮದಾಚಾರ್ಯರು ಹಾಗೂ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡಿಕೊಟ್ಟ ತಾತ್ಪರ್ಯ ನಿರ್ಣಯವನ್ನು ಅಧ್ಯಯನ ಮಾಡಿದರೆ, ನಮ್ಮ ಗುರುಗಳು ಹೇಳಿಕೊಟ್ಟ ಸತ್ಯಾತ್ಮ ತೀರ್ಥರು ಮಾಡಿಕೊಟ್ಟ ಮಾರ್ಗದಲ್ಲಿ ನಡೆದರೆ ಅವಶ್ಯವಾಗಿ ಇದು ತಿಳಿಯುತ್ತದೆ. ಹಾಗಾಗಿ ನಮ್ಮ ಗುರುಗಳಿಗೂ ಹಾಗೂ ಜಗದ್ಗುರುಗಳಾದಂತಹ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಮತ್ತು ದೇವತೆಗಳಲ್ಲಿ ನಡೆಯುವಂತಹ ಈ ವಾದ, ಇದರ ಬಗ್ಗೆ ಏನೂ ಅಪಚಾರ ಆಗಬಾರದು ಅಂತವರಲ್ಲಿ ಪ್ರಾರ್ಥನೆ ಮಾಡಿ ಇದರ ಬಗ್ಗೆ ಕೆಲವು ಮಾತುಗಳನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊಟ್ಟ ಮೊದಲಿಗೆ ಹೇಳಬೇಕಾದದ್ದು ಒಂದು 10 ನಿಮಿಷಗಳಲ್ಲಿ, ಒಂದು 5 ನಿಮಿಷಗಳಲ್ಲಿ ಕಥೆಯನ್ನು ಹೇಳಿ ಮುಗಿಸಿ, ಅನಂತರದಲ್ಲಿ ವಾಲಿಯ ವಧೆ, ವಾಲಿಯ ಸಂಹಾರ ರಾಮಚಂದ್ರ ದೇವರು ಮಾಡಿದ್ದು ಅತ್ಯಂತ ನ್ಯಾಯಬದ್ಧ, ಅತ್ಯಂತ ಸೂಕ್ತ ಇದು, ಮತ್ತು ಧರ್ಮಶಾಸ್ತ್ರದಲ್ಲಿ ಅಥವಾ ಲೌಕಿಕ ವ್ಯವಹಾರಗಳಲ್ಲಿ ಅತ್ಯಂತ ಯೋಗ್ಯ ಸೂಕ್ತ ಅನ್ನೋದನ್ನು ನಾನು ಪ್ರತಿಪಾದಿಸುವ ಪ್ರಯತ್ನ ಮಾಡ್ತೇನೆ. ಒಟ್ಟಾರೆ ಇಷ್ಟು ಕಥೆ ಆಯಿತು. ರಾಮಚಂದ್ರ ದೇವರು ಕಾಡಿಗೆ ಬಂದಿದ್ದಾರೆ. ರಾವಣ ಬಂದ, ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದ. ಆಗ ಸೀತೆ ಅನ್ವೇಷಣಕ್ಕಾಗಿ ರಾಮ ಲಕ್ಷ್ಮಣರು ಓಡಾಡ್ತಾ ಇದ್ದಾರೆ. ಆಗ ಹನುಮಂತ ದೇವರ ಭೇಟಿಯಾಯಿತು. ಆಗ ಸುಗ್ರೀವನ, ಹನುಮಂತ ದೇವರು ಮಂತ್ರಿ, ತನ್ನ ರಾಜನಾದ ಸುಗ್ರೀವನ ಜೊತೆಗೆ ನಿನಗೆ ಸಖ್ಯವನ್ನು ಮಾಡಿಸ್ತೇನೆ ಅಂತ ಹೇಳಿ ಅಗ್ನಿಯ ಸಾಕ್ಷಿಯಾಗಿ ರಾಮಚಂದ್ರ ದೇವರಿಗೆ ಸುಗ್ರೀವನಿಗೆ ಭೇಟಿಯನ್ನು ಮಾಡಿಸಿ ಸಖ್ಯವನ್ನು ಗೆಳತನವನ್ನು ಮುಂದುವರಿಸ್ತಾರೆ ಹನುಮಂತ ದೇವರು.
ಆಗ ರಾಮಚಂದ್ರ ದೇವರು ಹೇಳ್ತಾರೆ, ಸೀತಾ ಅನ್ವೇಷಣ ಆಗಬೇಕು, ಸೀತೆಯನ್ನು ಹುಡುಕಿ ತರಬೇಕು, ಹಾಗಾಗಿ ನೀನು ಸ್ವಲ್ಪ ಸಹಾಯವನ್ನು ಮಾಡಬೇಕು ಅಂತಂದಾಗ ಅವಶ್ಯವಾಗಿ ಮಾಡ್ತೇನೆ. ನಾನು ರಾಜನಿದ್ದೆ, ಆದರೆ ಈಗ ನಾನು ರಾಜನಿಲ್ಲ. ನನ್ನ ಅಣ್ಣ ಇದ್ದಾನೆ, ಅವನ ಹೆಸರು ವಾಲಿ ಅಂತ ಹೇಳಿ, ಮಹಾ ಉನ್ನತ, ಮಹಾಪರಾಕ್ರಮಿ, ಮಹಾಬಲಿಷ್ಠವನು. ಹಾಗಾಗಿ ಅವನ ಭಯಕ್ಕಾಗಿ ನಾನು ಇಲ್ಲಿ ಋಷ್ಯಮೂಕದಲ್ಲಿ ಈಗ ನಾವೇನು ಇದ್ದೇವಲ್ಲ ಅಲ್ಲಿದ್ದೇನೆ. ಹಾಗಾಗಿ ನನಗೆ ಅವನನ್ನು ಎದುರು ಹಾಕಿಕೊಂಡು ಸೀತೆಯನ್ನು ಹುಡುಕುವ ಸಾಹಸಕ್ಕೆ ನಾನು ಬರುವುದಿಲ್ಲ. ರಾಜ್ಯ ನನ್ನ ಕೈಯಲ್ಲಿ ಬಂದರೆ ನಾನು ಅವಶ್ಯವಾಗಿ ಸೀತೆಯನ್ನು ಹುಡುಕಿ ಕೊಡ್ತೇನೆ. ನೀನು ಅದಕ್ಕಾಗಿ ಆ ವಾಲಿಯನ್ನು ಸಂಹಾರ ಮಾಡಿ ನನಗೆ ರಾಜ್ಯವನ್ನು ಕೊಟ್ಟೆ ಅಂತಾದರೆ ನಾನು ಸೀತೆಯನ್ನು, ನಿನ್ನ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಸುಗ್ರೀವ ಮತ್ತು ರಾಮನಿಗೆ ಸಂವಾದ ನಡೀತದೆ. ಸುಗ್ರೀವ ಪ್ರಾರ್ಥನೆ ಮಾಡಿಕೊಳ್ತಾನೆ, ವಾಲಿಯನ್ನ ನೀನು ಸಂಹಾರ ಮಾಡಬೇಕು ಅಂತ ಪದಾಕ್ರಾಂತನಾಗಿ ಶರಣಾಗತನಾದಾಗ. ಯಾಕೆ ಶರಣಾಗತನಾದಂತಹ ವ್ಯಕ್ತಿಯ ಮೇಲೆ ರಾಮಚಂದ್ರ ದೇವರಿಗೆ ದಯಾ ಬಂತು ಅಂತಂದ್ರೆ, ನೀವು ಅಣ್ಣ ತಮ್ಮಂದರು ಜಗಳಾಡೋಕೆ ಕಾರಣ ಏನು? ಇಬ್ಬರು ಒಂದೇ ಕಡೆ ಇದ್ದು ರಾಜ್ಯ ಆಡಬಹುದಲ್ಲ ಅಂತ ರಾಮ ಕೇಳಿದರೆ, ನಾವು ಮುಂಚೆ ಹಾಗೆ ಇದ್ವಿ, ಒಂದು ಪ್ರಸಂಗದಿಂದ ನಮ್ಮಲ್ಲಿ ಇಷ್ಟು ದ್ವೇಷ ಬರಲಿಕ್ಕೆ ಕಾರಣವಾಯಿತು, ನಾನು ವಾಲಿಯಿಂದ ಇಷ್ಟು ದೂರ ಆದೆ ಅಂತನ್ಲಿಕ್ಕೆ ಒಂದು ಕಥೆಯನ್ನ ಹೇಳ್ತಾನೆ. ಏನಿಲ್ಲ, ದುಂದುಬಿಯ ಮಗ ಮಾಯಾಸುರ ಅಂತ, ಅವನು ಭಾರಿ ಮಾಯಾವಿಯವನು, ಭಾರಿ ಪರಾಕ್ರಮಿ. ವಾಲಿಯನ್ನ ಯುದ್ಧಕ್ಕೆ ಕರೆದ. ವಾಲಿಯನ್ನ ಯಾರು ಯುದ್ಧಕ್ಕೆ ಆಮಂತ್ರಣ ಕೊಡ್ತಾರೋ ಅವರನ್ನ ಎಂದು ಬಿಟ್ಟು ಬರುತ್ತಿದ್ದಿಲ್ಲ, ಹೋಗ್ತಿದ್ದ ಯುದ್ಧಕ್ಕೆ. ವಾಲಿ ಒಂದು ದೊಡ್ಡ ಗುಹೆಯಲ್ಲಿ ವಾಲಿ ಪ್ರವೇಶ ಮಾಡಿದ. ಒಳಗೆ ಬರುವ ಸುಗ್ರೀವನ್ನ ತಡೆದು ಅಲ್ಲೇ ಗುಹೆಯ ಬಾಗಿಲ ಹತ್ತಿರ ನಿಂದ್ರಿಸಿದ. ನೀನು ಬರುವಂತೆ ಇಲ್ಲ, ಇಲ್ಲೇ ಕಾಯ್ಬೇಕು, ನಾನು ಯಾವಾಗ ಬರ್ತೇನೋ ಅಲ್ಲಿವರೆಗೆ ಇಲ್ಲೇ ಕಾಯ್ಬೇಕು ನೀನು ಅಂತ ಹೇಳಿ ಪ್ರತಿಜ್ಞೆ ಮಾಡುವಂತ ಹೇಳ್ತಾನೆ. ರಾಮಾಯಣದಲ್ಲಿಲ್ಲ ಕಥೆ ಬರ್ತದೆ, ಬಹಳ ಕಥೆಗಳನ್ನ ಹೇಳಿದ್ನಲ್ಲ, ಈ ಕಥೆಗಳನ್ನ ತಿಳಿದು ಬಹಳ ಕಾಂಪ್ಲಿಕೇಟ್ ಅಂತಾರಲ್ಲ, ಇಂಥ ಸಮಸ್ಯೆಗಳು ಒಳಗ ಇದ್ದಂತಹ ಈ ತತ್ವ ಕಥೆಗಳು, ನಿರ್ಣಯಗಳು ಶ್ರೀಮದಾಚಾರ್ಯರನ್ನು ಬಿಟ್ಬಿಟ್ವಿ ಅಂತಂದ್ರೆ ನಾವು ಅತ್ಯಂತ ಘೋರ ಸ್ಥಿತಿಗೆ ಬರ್ತೇವೆ. ಹಾಗಾಗಿ ಕಥೆಗಳನ್ನ ನಾವು ಚೆಂದಾಗಿ ಕೇಳಿ ಆನಂತರದಲ್ಲಿ ನಿರ್ಣಯಕ್ಕೆ ನಾವು ಬರೋಣ. ಆಗ ವಾಲಿ ತಾನು ಒಳಗಡೆ ಹೋಗಿ ಯುದ್ಧ ಆಡ್ತಾ ಇದ್ದಾನೆ. ಭಯಾನಕ ಶಬ್ದಗಳು ಬರ್ತಾ ಇದೆ, ಘನಘೋರ ಯುದ್ಧವಾಗ್ತಾ ಇದೆ. ಒಂದು ವರ್ಷ ಆಯಿತು. ಒಂದು ವರ್ಷ ಆದರೂ ಮತ್ತೆ ವಾಲಿ ಹೊರಗೆ ಬರ್ತಾ ಇಲ್ಲ. ಒಂದು ವರ್ಷದವರೆಗೂ ಪಾಪ ಸುಗ್ರೀವ ಕಾಯ್ದಿದ್ದಾನೆ. ವಾಲಿ ಹೇಳಿದ್ದಾನೆ, ನೀನು ಇಲ್ಲಿಂದ ಹೋಗುವಂತೆ ಇಲ್ಲ. ಆಗ ಹಾಗಿನಿಂದ ಆಮೇಲೆ ಸ್ವಲ್ಪ ದಿನ ಆದ ಮೇಲೆ, ಒಂದು ವರ್ಷ ಆದ ಮೇಲೆ ಆ ಗುಹೆಯಿಂದ ಹೊರಗಡೆ ರಕ್ತ ಬರಲಿಕ್ಕೆ ಪ್ರಾರಂಭವಾಯಿತು. ಮತ್ತೆ ಭಯಾನಕ ಧ್ವನಿಗಳು ಆಗ್ತಾ ಇವೆ. ಆಗ ತಾನು ಸುಗ್ರೀವ ಅಂದುಕೊಂಡ, ನನ್ನ ವಾಲಿ, ನನ್ನ ಅಣ್ಣ ಸತ್ತು ಹೋದ. ಯಾಕೆ ಅಂದರೆ ಒಳಗಡೆ ಆ ದುಷ್ಟರ, ಆ ರಾಕ್ಷಸರ ಪರಿವಾರ ಎಷ್ಟಿದೆಯೋ ಗೊತ್ತಿಲ್ಲ ನಮಗೆ ಅಂತ ಹೇಳಿ ತಿಳಿದುಕೊಂಡು ತಾನು ಅಲ್ಲಿಂದ ಹೊರಟು ಬಿಟ್ಟ. ಹೊರಡುವ ಮುಂಚೆ ತಾನೇನ್ ಮಾಡಿದ ಅಂತಂದ್ರೆ, ಅಲ್ಲಿ ದೊಡ್ಡದಾದ ಒಂದು ಕಲ್ಲನ್ನು ಇಟ್ಟ. ಆ ಗುಹೆಯಿಂದ ಮತ್ತ ಅಸುರ ಹೊರಗೆ ಬರಬಾರದು, ನಮಗೆ ತೊಂದರೆ ಆಗ್ತದೆ. ಇಂಥ ಭಯಾನಕ ಪರಾಕ್ರಮಿ ವಾಲಿ ಅವನಿಗೆ ಈ ಅವಸ್ಥೆ ತಂದಿದ್ದಾನೆ ಅಂದ್ರೆ ನಮ್ಮನ್ನೆಲ್ಲ ಕೊಂದು ಬಿಡ್ತಾನೆ ಅಂತ ಹೇಳಿ ತಾನು ಒಂದು ದೊಡ್ಡದ ಬೆಟ್ಟದಾಕಾರವಾದ ಒಂದು ಕಲ್ಲನ್ನು ತಂದು ಅಲ್ಲಿ ಆ ಗುಹೆಯ ಬಾಗಿಲಿಗೆ ಇಟ್ಟುಬಿಡುತ್ತಾನೆ, ಮುಚ್ಚಿಬಿಡ್ತಾನೆ. ಆಗ ತಾನು ಬರ್ತಾನೆ, ಬಿಲದಿಂದ ಹೊರಗಡೆ ಬಂದು ಆರ್ತಸ್ತಸ್ಯ ಬಿಲಾದ್ವಾನಿ ಸ್ಥಿತ ಸಂವತ್ಸರಂ ರೂಪ, ತಾನು ಹೇಳಿದಂತಹ ಒಂದು ವರ್ಷದವರೆಗೆ ಮಾತನ್ನ ಪಾಪ ನಡೆಸಿದ. ಆದರೆ ಕೊನೆಗೆ ನನ್ನ ಸತ್ತ ಅಂತ ಹೇಳಿ ಬಹಳ ಶೋಕದಿಂದ ದುಃಖದಿಂದ ಮನೆಗೆ ಬಂದ. ಆಗ ರಾಜ ಆಗಬೇಕು ಯಾರು? ಸುಗ್ರೀವನೇ. ಅವಾಗ ಯಾವ ಕಲ್ಮಶಗಳು ಇದ್ದಿಲ್ಲ, ದ್ವೇಷ ಅಸೂಯೆಗಳು ಇದ್ದಿದ್ದಿಲ್ಲ. ಪಾಪ ಯಥಾರ್ಥವಾಗಿಯೇ ತಾನು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಬಂದ. ರಾಜ್ಯದಲ್ಲಿ ತಾನು ಕೂತ ರಾಜ್ಯವನ್ನು ಆಳ್ತಾ ಇದ್ದಾನೆ. ಸ್ವಲ್ಪ ದಿನಗಳಲ್ಲಿ ಆ ಗುಹೆಯನ್ನು ಒಡೆದು ವಾಲಿ ಹೊರಗಡೆ ಬಂದ್ಬಿಟ್ಟ. ಹೊರಗೆ ಬಂದ ಮೇಲೆ ಅವನಿಗೆ ಸಿಟ್ಟಾಯಿತು ವಾಲಿಗೆ. ನಾನು ನಿನಗೆ ಹೇಳಿದ್ದೆ ದ್ವಾರದಿಂದ ಹೊರಗಡೆ ಅಲ್ಲೇ ಇರು, ಅಲ್ಲಿಂದ ಬರಬೇಡ ಅಂತ ಹೇಳಿದ್ದೆ. ನೀನು ಬಂದು ರಾಜ್ಯಕ್ಕಾಗಿ ನಾನು ಸತ್ತೇನೆ ಅಂತ ಹೇಳಿ ನೀನು ಸಿಂಹಾಸನವನ್ನು ಆಳ್ತಾ ಇದ್ದಿ, ರಾಜ್ಯವನ್ನು ಆಳ್ತಾ ಇದ್ದಿ, ಸಿಂಹಾಸನ ಮೇಲೆ ಕೂತಿದ್ದಿ ಅಂತ ಹೇಳಿ ಸಿಟ್ಟಿಗೆ ಬಂದು ಯುದ್ಧಕ್ಕೆ ಬಂದುಬಿಟ್ಟ. ಅವನಂತಾನೆ ಯುದ್ಧ ಆಡುವ ಕಾರಣ ಇಲ್ಲ, ನಾನು ನಿನ್ನ ತಮ್ಮ
ನೀನು ಬರುವರಿಗೆ ಮಾತ್ರ ಇತ್ತು, ನೀನು ಬಂದಿದ್ದಿ ಬಹಳ ಸಂತೋಷ, ನಿನ್ನ ಪಾದಾಕ್ರಾಂತನಾಗಿ ನಾನು ನಿನ್ನ ಸಿಂಹಾಸನವಾಗಿ ನೀನು ತೆಗೆದುಕೊಳ್ಳುವಂತ ಬೇಕಾದಷ್ಟೆಲ್ಲ ಮಾತುಗಳನ್ನು ಹೇಳಿದ್ರು ಕೇಳಿಲ್ಲ. ಸಿಟ್ಟಿಗೆ ಬಂದು ಬೈದ, ಜಗಳ ಆಡುವ ಪ್ರಸಂಗವಂತೂ, ಯುದ್ಧವಾಯಿತು. ಯುದ್ಧದಲ್ಲಿ ಅವನನ್ನು ಕುಟ್ಟಿ ಹಾಕಿದ್ದಾನೆ. ವಾಲಿ ಮಹಾಪರಾಕ್ರಮಿ, ಅವನು ಮುಂದೆ ಬಂದರೆ ಆ ಶತ್ರುವಿನ ಎಲ್ಲ ಬಲವಿನಲ್ಲಿ ಬರಬೇಕು, ಹಾಗೆ ಎಲ್ಲ ಬರ ಇದೆ. ಆಗ ಏನಾಯಿತು, ಇವನು ಎಲ್ಲಿ ಹೋದರೂ ವಾಲಿ ಬರ್ತಾನೆ ಅಂತ ಹೇಳಿ ಅದೇ ಕಾಲಕ್ಕೆ ಏವಮುಕ್ವಾಸುತಾಂ ತತ್ರ ವಸ್ತ್ರೇಣೇಕೇನ ವಾಹನ, ಹುಟ್ಟು ಬಟ್ಟೆಯಲ್ಲಿ ಅವನನ್ನು ಹೊರಗೆ ತಪ್ಪಿದ್ದಾನೆ. ಸೋಲಿಸಿ ಕೊಂದೇ ಹಾಕಬೇಕು ಅಂತ ಅಷ್ಟು ಸಿಟ್ಟಿನಿಂದ ಅವನನ್ನು ಹೊರಗೆ ತಬ್ಬಿದ್ದಾನೆ. ಹಾಗೆ ಹೊರಗೆ ಬಂದಿದ್ದಾನೆ. ಹೆಂಡತಿಯನ್ನು ಕರೆದುಕೊಂಡು ಹೊರಗೆ ಬರಬೇಕು ಸಂಸಾರ ಸಮೇತನಾಗಿ ಅಂತಂದಾಗ ಆಗ ತೇನ ಆಂ ಅಪವಿದ್ಧಶ್ಚ ಋತದಾರಶ್ಚ ರಾಘವ, ರಾಮನ ಮುಂದೆ ಕಂಪ್ಲೇಂಟ್ ಅನ್ನು ಹೇಳ್ತಾ ಇದ್ದಾನೆ. ವಾಲಿಯ ಎಲ್ಲ ತಾನು ಮಾಡಿದಂತಹ ದುಷ್ಕರ್ಮಗಳನ್ನ ಸುಗ್ರೀವ ವಾಲಿಯ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾನೆ ರಾಮನ ಮುಂದೆ. ನನ್ನ ಹೆಂಡತಿಯನ್ನು ಅಲ್ಲಿ ಇರಿಸಿಕೊಂಡು ನನ್ನ ಹಾಗೆ ಒಬ್ಬನೇ ಬಿಟ್ಟುಬಿಟ್ಟ, ನನ್ನ ಹೆಂಡತಿಯನ್ನು ಅವನೇ ಇಟ್ಕೊಂಡ್ಬಿಟ್ಟ. ಹೀಗೆಲ್ಲ ಮಾಡಿದ. ಆಗ ನಾನು ಬದುಕಿದ್ರೆ ಸಾಕು ಅಂತ ಹೇಳಿ ಆಚೆ ಈಚೆ ಓಡಾಡ್ತಾ ಎಲ್ಲ ಕಡೆ ಓಡಾಡಿದೆ. ಕೊನೆಗೆ ಋಷ್ಯಮುಖ ಅಂತ ಒಂದು ಸ್ಥಳ, ನಾವೇನಿದ್ದೀವಲ್ಲ ಈಗ ಆ ಸ್ಥಳಕ್ಕೆ ನಾನು ಬಂದೇ ಇದ್ದೆ. ಯಾಕೆ ಅಂದ್ರೆ ಹಿಂದೂ ಒಂದು ಘಟನೆ ಆಯ್ತು. ಈ ವಾಲಿ ಮಯಾಸುರ ರಾಕ್ಷಸ ಏನಿದ್ದಾನಲ್ಲ ಮಾಯಾವಿ, ಅವನ ತಂದೆ ಅವನು ದುಂದುಬಿ ಅಂತ ರಾಕ್ಷಸ, ಮಹಾ ಉನ್ಮತ್ತ, 10,000 ಆನೆಗಳ ಬಲ ಅವನಿಗಿದೆ, ಬ್ರಹ್ಮದೇವರ ವರ ಇದೆ, ಭಾರಿ ಬಲಿಷ್ಠ. ಅವನಿಗೆ ಆ ಬಲವನ್ನ ಎಲ್ಲಾದರೂ ತೋರಿಸಿಕೊಳ್ಳಬೇಕು ಅಂತ ಹೇಳಿ ಸಾಗರದ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೋದ, ಸಮುದ್ರ ರಾಜನ ಜೊತೆಗೆ. ಆ ಸಮುದ್ರ ರಾಜ ಹೇಳ್ತಾನೆ, ನನ್ನ ಜೊತೆಗೆ ಯುದ್ಧ ಆಡಲಿಕ್ಕೆ ಬರಬೇಡ ನೀನು, ಇಲ್ಲಿ ಅನೇಕ ಜನರಿದ್ದಾರೆ, ಅವರಿಗೆಲ್ಲ ತೊಂದರೆ ಆಗ್ತದೆ, ಇನ್ನು ಹಿಮಾಲಯಕ್ಕೆ ಹೋಗು, ಅಲ್ಲಿ ಯುದ್ಧ ಮಾಡುವಂತಂದಾಗ ಹಿಮಾಲಯದ ಹತ್ರ ಬಂದು ಜೋರಾಗಿ ಬಂದು ಅವ ಕೋಣನ ರೂಪದಲ್ಲಿ ಇರ್ತಾನೆ. ಕೋಣದ ರೂಪದಲ್ಲಿ ಇದ್ದಾಗ ಬಂದು ಜೋರಾಗಿ ಬುದ್ಧಿ ಅಪ್ಪಳಿಸಬೇಕು ಅಂತಂದಾಗ ಹಿಮಾಲಯ ಹೇಳ್ತಾನೆ, ಇಲ್ಲಿ ತಪಸ್ಸು ಮಾಡ್ತಾ ಅನೇಕ ಋಷಿಗಳು ಸಾಧಕರಿದ್ದಾರೆ, ಇಲ್ಲಿ ನೀನು ನಿನ್ನ ಪರಾಕ್ರಮವನ್ನು ತೋರಿಸುವ ಅಗತ್ಯವಿಲ್ಲ, ನೀನೇನಾದರೂ ಯುದ್ಧ ಮಾಡೋದೇ ಅಷ್ಟು ನಿನಗೆ ಇತ್ತು, ಯುದ್ಧ ಮಾಡುವುದೇ ಇತ್ತು ಅಂತ ಆದರೆ ಆಗ ನೀನು ವಾಲಿ ಅಂತಿದ್ದಾನೆ, ಅವನ ಹತ್ರ ಹೋಗಿ ಯುದ್ಧ ಆಡು ಅಂದಾಗ ವಾಲಿ ಹತ್ರ ಬರ್ತಾನೆ. ವಾಲಿಯ ಪರಾಕ್ರಮ ಮುಂದೆ ಏನೂ ಇಲ್ಲ ಇನ್ನು. ಆಗ ಧಾರಯನ್ ಮಹಿಷಂ ವೃಕ್ಷಂ ತೀಕ್ಷ್ಣ ವೃಕ್ಷೋ ಭಾವ ಎತ್ತಿ ವಾಲಿಯವನನ್ನ ಯುದ್ಧವಾಡಿ ಅಪ್ಪಳಿಸಿ ಒಗೆದು ಬಿಡುತ್ತಾನೆ. ಅಪ್ಪಳಿಸಿ ಭೂಮಿಗೆ ಕೊಟ್ಟಿದಾಗ ಅವನ ರಕ್ತ ಎಲ್ಲ ಕಡೆಗೆ ಚಿಮ್ಮಿ ಬಿಡುತ್ತದೆ. ಅಲ್ಲಿ ಋಷಮುಖದಲ್ಲಿ ಮತಂಗರು ತಪಸ್ಸನ್ನು ಮಾಡ್ತಿರ್ತಾರೆ. ಆಗ ಆ ಮತಂಗರಿಗೆ ಈ ರಕ್ತ ಸೆಳೆದಿದ್ದಕ್ಕಾಗಿ ಅವರು ಶಾಪ ಕೊಡ್ತಾರೆ. ಯಾರು ಈ ದುಷ್ಕರ್ಮವನ್ನು ಮಾಡಿದ್ದಾರೋ ಅವರು ಏನಾದರೂ ಈ ಸ್ಥಳಕ್ಕೆ ಬಂದರೆ ಅವರ ತಲೆ ಶೀಳಿ ಹೋಗಲಿ ಅಂತ ಶಾಪ ಕೊಡುತ್ತಾರೆ. ಈ ಶಾಪದ ವಾರ್ತೆ ನನ್ನ ಅಣ್ಣನಾದ ವಾಲಿಗೆ ತಿಳಿತು. ಹಾಗಾಗಿ ಅವನಿಗೆ ಬರುವುದಿಲ್ಲ ಅಂತ ಗೊತ್ತಾಗಿ ನಾನು ಇಲ್ಲಿ ಬಂದಿದ್ದೇನೆ. ಹಾಗಾಗಿ ಇಷ್ಟು ದುಷ್ಟವನು. ಹಾಗಾಗಿ ಆ ವಾಲಿಯಿಂದ ರಾಜ್ಯವನ್ನು ನನಗೆ ಕೊಡಿಸಿದಿ ಅಂತಾದರೆ ನಾನು ಅವಶ್ಯವಾಗಿ ನಿನ್ನ ಕೆಲಸ ಮಾಡಿಕೊಡ್ತೇನೆ ಅಂತ ಹೇಳಿ ರಾಘವೋ ಈ ವಾಲಿ ಆಗ ತೋರಿಸ್ತಾನೆ. ವಾಲಿ ಸಾಯಿಸಿದ ಮೇಲೆ ಅದೇನು ಕೋಣ ಇದೆ, ಆ ಕೋಣದ ಅಸ್ಥಿ ಪರ್ವತಾಕಾರಷ್ಟು ಬಿದ್ದಿದೆ. ಹಾಗಾಗಿ ಅಂತ ವಾಲಿ, ಆ ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನೀನೇನೋ ಹೇಳ್ತಾ ಇದ್ದಿ ಸೀತಾದೇವಿಯನ್ನು ಉಳಿಸಿಕೊಡ್ಬೇಕು ಅಂದರೆ ನಾನು ನಿನಗೆ ರಾಜ್ಯವನ್ನು ಕೊಡುತ್ತೇನೆ ಅಂತ ಮಾತಾಯಿತು. ಆದರೆ ನೀನು ವಾಲಿಯನ್ನು ಕೊಳತಿ ಸಂಹಾರ ಮಾಡತಿ ಅಂತನ್ನೋದಕ್ಕೆ ನನಗೆ ವಿಶ್ವಾಸವಿಲ್ಲ ಅಂದಾಗ ವಾಲಿಯ ಪರಾಕ್ರಮವನ್ನು ಹೇಳಿ ಎಲ್ಲ ಕೇಳಿ ಆಯಿತು. ಲಕ್ಷ್ಮಣ ನಗತಾ ಮಾತನಾಡುತ್ತಾನೆ. ಪ್ರಹಸನ್ ಲಕ್ಷ್ಮಣೋ ಬ್ರವಿ ಕಸ್ಮಿನ್ ಕರ್ಮಾಣಿ ನಿವೃತ್ತೆ ಶ್ರದ್ಧದ್ಯಾತ್ ವಾಲಿನೋ ವಧಂ. ಯಾವ ಕರ್ಮವನ್ನ ಯಾವ ಕ್ರಿಯೆಯನ್ನು ಮಾಡಿದರೆ ನಿನಗೆ ಶ್ರೀರಾಮಚಂದ್ರ ವಾಲಿಯನ್ನು ಸಂಹಾರ ಮಾಡುತ್ತಾನೆ, ಅವನು ಹೇಳಿದ ಮಾತನ್ನು ನಡೆಸಿಕೊಡ್ತಾನೆ ಅಂತ ಅನ್ನೋದಕ್ಕೆ ವಿಶ್ವಾಸ ಬರ್ತದೆ. ಹೇಳು, ರಾಮಚಂದ್ರ ದೇವರು ಅದನ್ನು ಮಾಡ್ತಾರೆ ಅಂದಾಗ ಅವನು ಹೇಳ್ತಾನೆ, ಏನಿಲ್ಲ, ಇಲ್ಲಿ 7 ತಾಳ ವೃಕ್ಷಗಳಿವೆ. ಆ ತಾಳದ ವೃಕ್ಷದಲ್ಲಿ ಇರುವ ಒಂದು ಕೊಂಬೆ, ಆ ಕೊಂಬೆಗೆ ಇದ್ದಂತಹ ಒಂದು ಎಲೆ, ಆ ಎಲೆಯನ್ನು ಅಳಗಾಡಿಸಲಿಕ್ಕೆ ಮಾತ್ರ ಸಾಧ್ಯವಾಯಿತು ವಾಲಿಗೆ. ಹಾಗಾಗಿ ಅದನ್ನ ಏನಾದರೂ ವೃಕ್ಷವನ್ನ ಛೇದನ ಮಾಡುವುದಲ್ಲಿ ರಾಮ ಸಮರ್ಥನಾದ ಅಂತಾದರೆ
ಆಗ ನನ್ನ ವಾಲಿಯನ್ನು ಕೊಲ್ಲಿಕ್ಕೆ ಸಮರ್ಥನಾಗಿದ್ದಾನೆ ಅಂತ ನಾನು ತಿಳ್ಕೊಳ್ತೇನೆ. ಸುಮ್ಮನೆ ಮಾತಿಗೆ ಕೊಟ್ಟು ಈಗ ಆರಾಮಿದ್ದೇನೆ, ಏನು ತಾಪತ್ರ ಇಲ್ಲ, ನೀವು ಬಂದೀನಿ ಅಂತ ಹೇಳಿ ಆಶ್ವಾಸನ ಕೊಟ್ಟು ನಾನು ವಾಲಿ ಜೊತೆಗೆ ಒದ್ದಾಡ್ಲಿಕ್ಕೆ ಹೋದಾಗ ಬಂದಾಗ ಏನಾದರೂ ಮಾಡಿಲ್ಲ ಅಂದರೆ ನಾನು ಒದ್ದಾಟ ನಾನು ಸತ್ತು ಹೋಗ್ತೇನೆ ಮತ್ತೆ ನಾನು. ಹಾಗಾಗಿ ಈ ವಿಶ್ವಾಸ ನನಗೆ ಕೊಡಬೇಕು ಅಂದಾಗ ಅಷ್ಟೇ ಅಲ್ಲದೇನೆ ಇಲ್ಲಿ ಹೃದಸ್ಯ ಮಹಿಷಸ್ಯ ಅಸ್ಥಿ ಪಾದೇನೇಕೇನ ಲಕ್ಷ್ಮಣ, ಇಲ್ಲಿ ಆ ಏನು ಮಹಿಷ ಕೋಣ ಸತ್ತು ಹೋಗಿದೆಯೋ ದುಂದುಭಿ, ಅವನ ಅಸ್ಥಿಗಳು ಬಿದ್ದಿದ್ದಾವೆ ಪರ್ವತಾಕಾರವಾಗಿ. ಎಡಗಾಲಿನಿಂದ ಪಾದದಿಂದ ಒತ್ತು ಅದನ್ನ ಸರಿಸಿದೆ ಅಂತಾದರೆ, ಸರಿಸಲಿಕ್ಕೆ ಸಮರ್ಥನಾದ, ಬೀಸಾಡ್ಲಿಕ್ಕೆ ಸಮರ್ಥನಾದ ರಾಮ ಅಂತಾದರೆ ಆಗ ರಾಮ ಸಮರ್ಥನಾಗಿದ್ದಾನೆ ಅಂತ ನಾನು ಭಾವಿಸ್ತೇನೆ ಅಂದಾಗ ಸರಿ ಆಗಲಿ ಅಂತ ಹೇಳಿ ಆ ಶ್ರೀಮದಾಚಾರ್ಯರು ಇದಕ್ಕೆ ನಿರ್ಣಯ ಕೊಡ್ತಾರೆ. ಯಾಕೆ ಈ ಮಾತನ್ನ ಹೇಳಿ ತಾನು ನಿಶ್ಚಯ ಮಾಡಿಕೊಂಡ ರಾಮ ವಾಲಿಯನ್ನ ಸಂಹಾರ ಮಾಡುವಲ್ಲಿ ಸಮರ್ಥ ಅಂತಂದ್ರೆ ಜೇತುಂ ಚತುರ್ಗುಣ ಬಲೋಹಿ ವಾನ್ ಪ್ರಭುಸ್ಯ, ವಾಲಿಯನ್ನ ಗೆಲ್ಲಿಕ್ಕೆ ಅವನಕ್ಕಿಂತ 4 ಪಟ್ಟು ಬಲ ಸಾಕು, 4 ಪಟ್ಟು ಬಲ ಸಾಕು. ಆದರೆ ಕೊಲ್ಲಬೇಕು, ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಕೊಲ್ಲಬೇಕಾದ್ರೆ 100 ಪಟ್ಟು ಬಲ ಬೇಕು. ಹಂತುಂ ಶತಾಧಿಕ ಬಲೋ ಅತಿ ಬಲಂ ಸುಶಕ್ತ. ಹಾಗಾಗಿ ವಾಲಿ ಆ ಗಿಡದ ಟೊಂಗೆಗೆ ಇದ್ದಂತಹ ಒಂದು ಎಲೆ, ಆ ಎಲೆಯನ್ನು ಮಾತ್ರ ಅಲ್ಲಾಡಿಸಲು ಸಮರ್ಥ, ಅಷ್ಟು ಬಲಶಾಲಿಗಳು ಇವೆಲ್ಲ ವೃಕ್ಷಗಳು. ವಾದರಾಜ ತೀರ್ಥ ಶ್ರೀಪಾದಂಗಳು ಹೇಳ್ತಾರೆ, ಮಂಡಲಾಕಾರದಲ್ಲಿ ಇದ್ದುವಂತಹ ವೃಕ್ಷಗಳೆಲ್ಲ ತಾಳ ವೃಕ್ಷಗಳು. ರಾಮ ಮಂಡಲಾಕಾರದಲ್ಲಿ ಇದ್ದ ವೃಕ್ಷಗಳನ್ನು ಒಂದೇ ಬಾಣದಿಂದ ಸಂಹಾರ ಮಾಡಿದ. ರಾಮನ ಬಾಣ, ಅದಕ್ಕೆ ರಾಮನ ಬಾಣ ಅಂತ ಆಯಿತು. ಈಗ ಅನೇಕ ಅಂಗಡಿಗಳಲ್ಲಿ ರಾಮನ ಬಾಣ ಅಂತ ಅಂದ್ರೆ ಅದನ್ನು ತೆಗೆದುಕೊಂಡ ಅಂತಂದ್ರೆ ಮೆಡಿಕಲ್ ಅಂಗಡಿಗಳಲ್ಲಿ ಇರ್ತದೆ ನೋಡ್ರಿ. ಅದನ್ನು ತೆಗೆದುಕೊಂಡ್ವಿ ಅಂತಂದ್ರೆ ಆ ಏನು ನಮಗೆ ಜಡ್ಡಿದೆ, ಯಾವ ಮತ್ತು ರೋಗವಾಗಿದೆ, ಆ ರೋಗವನ್ನು ಹುಡುಕಿಕೊಂಡು ಹೋಗಿ ಆ ಔಷಧಿ ಮುಗ್ತದೆ, ಆ ರೋಗವನ್ನು ಕಿತ್ತಿ ಹಾಕ್ತದೆ ಅಂತಲ್ಲಿ ರಾಮಬಾಣ ಅಂತ ಹೆಸರನ್ನು ಕೊಟ್ಟಿರ್ತಾರೆ. ಅಂದ್ರೆ ಅಷ್ಟು ಬಲಶಾಲಿಯಾದ ರಾಮನ ಬಾಣ ಅಂತಲ್ಲಿಕ್ಕೆ ವಾದರಾಜ ತೀರ್ಥ ಶ್ರೀಪಾದಗಳು ಮಂಡಲಾಕಾರದಲ್ಲಿ ಇತ್ತು. ಅವನ ಕರಾರಾಗಿ ಅವನ ಏನು ಕರಾರು ಮಾಡಿರ್ತಾನೋ ಆ ಪ್ರಕಾರ ರಾಮ ಆ ಅಸ್ಥಿಗಳನ್ನು ಎತ್ತು ಬೀಸಾಡ್ತಾನೆ, ಕಾಲಿನಿಂದ ಒದಿತಾನೆ. ಅದರಿಂದ ರಾಮನಿಗೆ ಮತ್ತೊಂದು ಕೆಲಸ ಆಯಿತು. ರಸಾತಲದಲ್ಲಿ ಇದ್ದಂತಹ ರಾಕ್ಷಸರೆಲ್ಲ ಸತ್ತು ಹೋದರು. ಮತ್ತು ಪಾತಾಳದಲ್ಲಿ ಕುಮುದಿ ಅಂತನ್ನುವುದಾಗಿ ಬ್ರಹ್ಮನ ದೇವರ ಕುರಿತು ತಪಸ್ಸು ಮಾಡಿ ಅಬದ್ಧತ್ವ ವರವನ್ನು ಪಡೆದು ಬ್ರಹ್ಮದೇವರ ಸ್ಥಾನವನ್ನೇ ಪಡಿಬೇಕು ಅಂತ ತಪಸ್ಸನ್ನು ಮಾಡುತ್ತಿರುವ ಆ ರಾಕ್ಷಸರ ಗುಂಪು, ಆ ಗುಂಪನ್ನ ಮತ್ತು ರಾಮನ ಬಾಣ 7 ವೃಕ್ಷಗಳನ್ನ ಛೇದನ ಮಾಡಿ ಪರ್ವತವನ್ನು ಒಡೆದು 7 ಲೋಕಗಳನ್ನ ಪೃಥ್ವಿ 7 ಲೋಕಗಳನ್ನ ಒಡೆದು ತಳಗಡೆ ಇದ್ದ ಪಾತಾಳದಲ್ಲಿದ್ದ ರಾಕ್ಷಸರನ್ನ ಸಂಹಾರ ಮಾಡಿದ್ದನ್ನ ನೋಡಿ ಸುಗ್ರೀವನಿಗೆ ಬಹಳ ಸಂತೋಷವಾಯಿತು. ಹಾಗಾದರೆ ನಮ್ಮ ರಾಮಚಂದ್ರ ದೇವರು ಸುಗ್ರೀವನ ವಾಲಿಯನ್ನ ಸಂಹಾರ ಮಾಡ್ತಾರೆ ಅತ್ಯಂತ ಸಮರ್ಥವಾಗಿ ಅಂತೂ ತಾನು ವಿಶ್ವಾಸ ತಾನು ಕಂಡುಕೊಂಡ. ಇಷ್ಟಾದ ಮಾತ್ರಕ್ಕೆ ನೀನು ವಾಲಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ, ವಾಲಿ ಅಷ್ಟು ಸುಲಭ ಅಲ್ಲ, ಭಾರಿ ಪರಾಕ್ರಮಿಯವನು. ಯಾಕೆಂದ್ರೆ ಎದ್ದು ಕೂಡಲೇ ಪ್ರತಿನಿತ್ಯ ಅರಿಕೆ ಕೊಡಬೇಕಾದರೆ ಅವನು ಒಂದೊಂದು ಸಮುದ್ರಕ್ಕೆ ಹಾರಿ ತಾನು ಅರಿಗೆಯನ್ನು ಕೊಡ್ತಾ ಇದ್ದ, ಅಷ್ಟು ಮಹಾಪರಾಕ್ರಮಿಯವನು ಅಂತ ಎಲ್ಲ ಹೇಳ್ತಾರೆ. ಅವನಿಗೆ ಗೊತ್ತೂ ಆಗ್ತದೆ, ವಾಲಿಗೆ ಗೊತ್ತಾಗ್ತದೆ, ಇಲ್ಲ ರಾಮಚಂದ್ರ ದೇವರು ಬಂದಿದ್ದಾರೆ, ಸುಗ್ರೀವನಿಗೆ ಬೆಂಬಲ ಆಗಿ ನಿಂತಿದ್ದಾರೆ ಅಂತಂದಾಗ ಸುಗ್ರೀವ ಆಗ ವಿಚಾರ ಮಾಡ್ತಾನೆ, ಆಯ್ತು ಸರಿ, ನೀನು ಹೇಳಿದ ಪ್ರಕಾರ ವಾಲಿಗೆ ನಾನು ಯುದ್ಧಕ್ಕೆ ಕರೀತೇನೆ. ವಾಲಿಗೆ ಮುಂದೆ ಹೋಗಿ ಕಿಷ್ಕಿಂಧಾಕ್ಕೆ ಹೋಗ್ತಾನೆ. ವಾಲಿಯ ಮನೆಯ ಹತ್ತಿರ ಹೋಗಿ ಒದರುತ್ತಾನೆ, ವಾಲಿ ಅಣ್ಣ ಬಾ, ಇನ್ನು ಮೇಲೆ ಯುದ್ಧ ಮಾಡೋಣ, ನಿನ್ನನ್ನು ಕೊಲ್ತೇನೆ, ನನ್ನ ರಾಜ್ಯವನ್ನು ನಾನು ಪಡಿತೇನೆ ಅಂದಾಗ ವಾಲಿ ಯುದ್ಧಕ್ಕೆ ಆಮಂತ್ರಣ ಕೊಟ್ಟ ಮೇಲೆ ಬಿಡ್ತಾನೆ. ಯಾಕೆ ಬಂದಾಗ ವಾಲಿ ಸುಗ್ರೀವನನ್ನ ಪ್ರತಿ ಬಾರಿ ಹೊಡೆಯುವಂತೆ ತಾನು ಹೊಡೆದು ಜರ್ಜರಿತರನ್ನಾಗಿ ಮಾಡಿಬಿಡ್ತಾನೆ. ರಕ್ತವನ್ನ ಬಾಯಿಯಿಂದ ಚೆಲ್ಲುವಂತೆ ಆಯಿತು ಸುಗ್ರೀವನಿಗೆ, ಒದ್ದಾಡಿಬಿಟ್ಟ. ಆಗ ರಾಮ ಸುತ್ತಿದ್ದ, ಗಿಡದ ಆಚೆ ಆಡಿಕೊಂಡು ಅವನನ್ನು ಕೊಲ್ಲಬೇಕು ಅಂತ ಇದ್ದ ರಾಮ. ಆದರೆ ಏನೂ ಮಾಡಲಿಲ್ಲ, ಸುಮ್ಮನೆ ಆಗಿಬಿಟ್ಟ. ಒದ್ದಾಡಿ ಪ್ರಾಣವನ್ನು ತಪ್ಪಿಸಿಕೊಂಡು ಬರುವುದು
ಸಾಕಾಗಿತ್ತು. ಯಾರಿಗೆ? ಸುಗ್ರೀವನಿಗೆ. ಬಂದು ಸುಗ್ರೀವ ಬೈಲಿಕ್ಕೆ ಶುರು ಮಾಡಿದ, ರಾಮನಿಗೆ ಆಕ್ಷೇಪ ಮಾಡ್ಲಿಕ್ಕೆ ಶುರು ಮಾಡಿದ. ನೀನು ಕೊಲ್ತಿ ಅಂತ ಹೇಳಿ ನಾನು ಆಶ್ವಾಸನ ನೀ ನನಗೆ ಕೊಟ್ಟಿ ಭಾರಿ ಸಮರ್ಥ ಅಂತ ಗೊತ್ತಾಯ್ತು, ಆದ್ರೆ ನೀನೇನು ಮಾಡಲಿಲ್ಲ ಅಂದಾಗ ರಾಮ ಮಾತು ಹೇಳ್ತಾನೆ, ನನಗೆ ನೀನು ಸುಗ್ರೀವ ವಾಲಿಗಳಲ್ಲಿ ಯಾರು ಸುಗ್ರೀವ ಯಾರು ವಾಲಿ ಅಂತ ಗೊತ್ತಾಗಲಿಲ್ಲ. ಯಾಕೆ? ರಾಮಾಯಣ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತದೆ. ಧ್ವನಿ ಒಂದೇ ರೀತಿಗೆ, ವಸ್ತ್ರಾಲಂಕಾರಗಳು ಒಂದೇ ರೀತಿಯಾಗಿವೆ, ಮೈಕಟ್ಟು ಒಂದೇ ರೀತಿಯಾಗಿದೆ, ನಡವಳಿಕೆಗಳಿಗೂ ಒಂದೇ ರೀತಿಯಾಗಿದೆ, ಏನೂ ವ್ಯತ್ಯಾಸವಿಲ್ಲ. ನಿನಗೆ ಇಷ್ಟು ಒಂದೇ ರೂಪದಿಂದ ನೀವಿಬ್ರು ಇದ್ದೀರಿ ಅಂತ ನನಗೆ ಗೊತ್ತೇ ಇಲ್ಲ, ನಾನು ತಿಳಿದೇ ಇಲ್ಲ. ಹಾಗಾಗಿ ಯಾರು ನಾನು ಬಂದದ್ದು ವಾಲಿಯನ್ನು ಕೊಲ್ಲಿಕ್ಕೆ ಸುಗ್ರೀವನಿಗೆ ಮಾತು ಕೊಟ್ಟದ್ದು, ಆದರೆ ಹೊಡೆದಾಗ ಸುಗ್ರೀವನೇ ಏಟು ತಿಂದ ಅಂತಾದರೆ, ಸುಗ್ರೀವನಿಗೆ ಸತ್ತ ಅಂದರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗದೇ ಇದ್ದ ಕಾರಣಕ್ಕೆ ನಾನು ಸುಮ್ಮನಾದೆ ಅಂತ ರಾಮ ಈ ಮಾತುಗಳನ್ನು ಹೇಳ್ತಾನೆ. ಇದಕ್ಕೆಲ್ಲ ನಿರ್ಣಯ ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರನ್ನು ತಿಳಿಯೋಣ. ಇಷ್ಟ ಆಯಿತು. ಆದಾಗ ಅವನು ಹೇಳ್ತಾನೆ, ಇನ್ನು ಮೇಲೆ ಒಂದು ಕೆಲಸ ಮಾಡು, ನೀನು ಇಲ್ಲಿ ಒಂದು ಹಾರ ಇದೆ, ಬಳ್ಳಿ, ಆ ಬಳ್ಳಿಯನ್ನು ಹಾಕಿಕೊಂಡಾಗ ಬಳ್ಳಿ ಇದ್ದವನು ಸುಗ್ರೀವ ಅಂತ ನಾನು ಅಂದ್ಕೊಳ್ತೇನೆ, ನೀನು ಹೋಗು ಆ ವಾಲಿಯನ್ನು ಸಂಹಾರ ಮಾಡ್ತೇನೆ ಅಂತಂದಾಗ ಸರಿಯಾಗಲಿ ಅಂತ ಹೋಗ್ತಾನೆ. ಆಗ ರಾಮಾಯಣದಲ್ಲಿ ಬಹಳ ವಿಸ್ತಾರವಾಗಿ ತಾರೆ ಹೇಳ್ತಾಳೆ, ಎಂದೂ ಬರದೇ ಇದ್ದಂತಹ ಸುಗ್ರೀವ ನಿನ್ನ ಜೊತೆಗೆ ವಾಲಿ ಅಂತಂದ್ರೆ ನಡಿಗೆ ಹೋಗುವಂತಹ ವ್ಯಕ್ತಿ ಧೈರ್ಯವಾಗಿ ಬಂದು ಅವನು ಯುದ್ಧಕ್ಕೆ ನಿನ್ನ ಆಮಂತ್ರಿಸ್ತಾನೆ ಅಂತಂದ್ರೆ ಏನೋ ಅವನ ಹಿಂದೆ ಬೆಂಬಲ ಇದೆ ಅಂತ ನೀನು ಅರ್ಥ ಮಾಡಿಕೊ. ಏನೋ ದಿವ್ಯ ಶಕ್ತಿ ಅವನ ಹಿಂದೆ ಬೆಂಬಲವಾಗಿ ಇದೆ. ಏನಾದರೂ ಆ ವಾಲಿಯನ್ನ ಸಂಹಾರ ಮಾಡ್ತಾನೆ, ನನ್ನ ಹಿಂದೆ ಇದ್ದವನು ಅಂತ ಧೈರ್ಯದಿಂದ ಬಂದಿದ್ದಾನೆ, ನೀನು ಯುದ್ಧಕ್ಕೆ ಹೋಗಬೇಡ ಅಂತ ಬಹಳ ಹೇಳ್ತಾಳೆ. ಆದರೆ ಯುದ್ಧಕ್ಕೆ ಆಮಂತ್ರಣ ಕೊಟ್ಟಾಗ ನಾನು ಏನಾದರೂ ಹೋಗ್ತೇನೆ ಅಂತ ಹೋಗ್ತಾಳೆ. ಆ ತಾರ ಮಾತು ಮೀರಿ ಹೋಗ್ತಾನೆ. ಹೋದಾಗ ನಿಮಗೆ ಕಥೆ ಗೊತ್ತಿದ್ದಂತೆ ಗಿಡದ ಹಿಂದುಗಡೆ ನಿಂತು ಆ ಸುಗ್ರೀವನಿಗೆ ವಾಲಿಗೆ ಬಾಣವನ್ನು ಬಿಡುತ್ತಾನೆ. ಬಾಣ ಬಿಟ್ಟಾಗ ಬಂದು ಬಡಿತದೆ, ತಾನು ಸಾಯುವ ಹಂತ ಬಂದಿರ್ತದೆ. ಆಗ ರಾಮ ಮುಂದೆ ಬರ್ತಾನೆ. ಆಗ ರಾಮಾಯಣ ಹೇಳ್ತದೆ, ವಾಲಿ ರಾಮನಿಗೆ ಬೈತಾನೆ. ಅಷ್ಟೇಲೆ ತಾರಾ ಹೇಳಿದಾಗ ರಾಮ ಬಂದು ಸಪೋರ್ಟ್ ಮಾಡ್ಲಿಕ್ಕತ್ತಿದ್ದಾನೆ ಅಂತ ಹೇಳಿದಾಗ ಧರ್ಮಶ್ಚ ಕೃತ ಯಜ್ಞಶ್ಚ ಕಥಂ ಪಾಪಂ ಪರಿಸ್ಥಿತಿ, ಧರ್ಮ ಎಲ್ಲ ತಿಳಿದಂತಹ ರಾಮ ನನ್ನನ್ನು ಯಾಕೆ ಕೊಲ್ತಾನೆ, ನಾನು ಏನು ಮಾಡಿದ್ದೇನೆ, ನಾನು ಏನೂ ಅಪರಾಧ ಮಾಡದೇ ಇದ್ದಂತಹ ವ್ಯಕ್ತಿ ನನ್ನನ್ನೇ ಕೊಲ್ತಾನೆ ಅವನು. ನಾನೇನಾದರೂ ಅವನು ರಾಜ್ಯ ಕಸ್ಕೊಂಡಿದ್ದೇನಾ, ಹಣವನ್ನು ಕಸ್ಕೊಂಡಿದ್ದೇನಾ, ಏನು ಮಾಡಿಲ್ಲ ಅಂದ್ರೆ ಧರ್ಮದಿಂದ ನಾನು ರಾಜ್ಯವನ್ನು ಆಳುವಂತಹ ವ್ಯಕ್ತಿಗೆ ರಾಮನ ಸುಮ್ಮನೆ ಬಂದು ಯಾಕೆ ನನ್ನನ್ನು ಕೊಲ್ತಾನೆ ಅಂತ ತಾರಾ ಜೊತೆಗೆ ಮಾತನ್ನು ನಾನು ಕೊಟ್ಟಿದ್ದೆ. ಆದರೆ ನೀನು ಯಾಕೆ ನನಗೆ ಬಾಣವನ್ನು ಹೊಡೆದು ಸಂಹಾರ ಮಾಡಲಿಕ್ಕೆ ನೀನು ಪ್ರಯತ್ನ ಮಾಡಿದಿ, ಯಾಕೆ ನೀನು ಈ ಕೆಲಸ ಮಾಡಿದಿ ಅಂತ ಹೇಳಿ ತಾನು ಸಿಟ್ಟಿಗೆ ಬಂದು, ನಿನಗೆ ನಾಚಿಕೆ ಬರಬೇಕು, ಈ ಧರ್ಮಮೂರ್ತಿ ನೀನು ಹೀಗೆಲ್ಲ ಮಾಡ್ತೀನಿ ಅಂತ ನಾನು ತಿಳಿದಿದ್ದಿಲ್ಲ ಅಂತ ಹೇಳಿ ಬಹಳಷ್ಟು ಆಕ್ಷೇಪಗಳನ್ನು ಮಾಡ್ತಾನೆ, ಪ್ರಶ್ನೆಗಳನ್ನು ಮಾಡ್ತಾನೆ. ಧಮಃ ಶಮ ಕ್ಷಮ ಧರ್ಮ ಧೃತಿ ಸತ್ಯಂ ಪರಾಕ್ರಮ ಪಾರ್ಥಿವಾನಾಂ ಗುಣರಾಜನ್ ದಂಡಶ್ಚಾಪ್ಯಪಕಾರಿಷು. ಹಾಗಾಗಿ ಎಲ್ಲ ಗುಣಗಳಿಂದ ಕೂಡಿದಂತಹ ನೀನು, ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದೆ ನಾನು ಅಂತ ನೀನು ನನಗೆ ಎದುರಾಗಿ ಬಂದು ಯುದ್ಧ ಮಾಡಲಿಕ್ಕೆ ನನಗೆ ಆಮಂತ್ರಿಸಿದ್ರೆ ಬಂದು ಯುದ್ಧ ಮಾಡಿ ಆದರೂ ಸಾಯ್ತಾ ಇದ್ದೇನೆ. ನಂತರ ನೀನು ಹೀಗೆ ಮುಚ್ಚಿಕೊಂಡು ಏನೋ ನನಗೆ ಅಪಚಾರ ಮಾಡಿ ಕೊಲ್ತಾ ಇದೆಯಲ್ಲ, ನನಗಿದು ಸರಿಯಾಗಿ ಕಾಣಲಿಲ್ಲ ಅಂತ ಹೇಳಿ ತಾನು ಆಕ್ಷೇಪಗಳನ್ನು ಮಾಡಿದಾಗ ರಾಮ ನೀನು ಮಾಡಿದ್ದು ತಪ್ಪು, ನೀನು ಮಾಡಿದ್ದು ಅಧರ್ಮ, ನೀನು ಪಾಪಿಷ್ಟ ಅಂತ ಅನ್ನೋದನ್ನು ಪೂರ್ಣವಾಗಿ ಕನ್ವಿನ್ಸ್ ಮಾಡ್ತಾನೆ. ರಾಮಾಯಣ ಹೇಳ್ತದೆ, ನೀನು ನಿನ್ನ ತಮ್ಮನ ಹೆಂಡತಿಯನ್ನ ನೀನು ಭೋಗಿಸಿದ್ದಿ, ಸ್ವೀಕಾರ ಮಾಡಿದ್ದಿ. ಸುಗ್ರೀವ ಕರೆದುಕೊಂಡು ಹೊರಗೆ ಬರಬೇಕು ಅಂದ್ರೆ ಬಿಡ್ಲಿಲ್ಲ ನೀನು. ಸುಗ್ರೀವನ ಹೆಂಡತಿ ಹೆಸರು ರುಮಾ, ಆ ರುಮಾವನ್ನು ನೀನು ಸ್ವೀಕಾರ ಮಾಡಿದ್ದಿ, ಭೋಗಿಸಿದ್ದಿ. ಹಾಗಾಗಿ ನೀನು ಅಣ್ಣ ನಿನ್ನ ತಮ್ಮನ ಹೆಂಡತಿಯನ್ನು ಭೋಗಿಸಿದ ದೊಡ್ಡ ಅಪರಾಧ. ಹಾಗಾಗಿ ಆ ಅಪರಾಧಕ್ಕಾಗಿ ನಿನಗೆ ಶಾಸನ ಆಗಬೇಕಾಗಿತ್ತು. ಹಾಗಾಗಿ ನಾನು ನಿನ್ನನ್ನು ಬಂದಿದ್ದೇನೆ ಅಂತ ಬಹಳಷ್ಟೆಲ್ಲ ದೀರ್ಘವಾಗಿ ವಾದ ವಿವಾದ ನಡೀತದೆ. ಕೊನೆಗೆ ನದೋಷಂ ರಾಘವೇ ತಥ್ಯೋ ಧರ್ಮೇ ಅಧಿಗತ ನಿಶ್ಚಯ. ಆಗ ರಾಘವನು ಮಾಡಿದಂತಹ ಯಾವ ಉತ್ತರವನ್ನು ಕೊಟ್ಟನೋ ಆ ಉತ್ತರವನ್ನು ತಾನು ಮೆಚ್ಚುತ್ತಾನೆ. ಹೌದು, ನಾನು ಮಾಡಿದ ತಪ್ಪಿದೆ, ಆದರೆ ನನ್ನ ತಪ್ಪಿಗಾಗಿ ನನ್ನ ಹೆಂಡತಿ ಮಕ್ಕಳಿಗೆ ಏನಾಗಬಾರದು, ಅವರನ್ನು ರಕ್ಷಣೆ ಮಾಡು, ಸುಗ್ರೀವನಿಗೂ ನೀನು ಅನುಗ್ರಹ ಮಾಡು ಅಂತ ಹೇಳಿ
ನಾನು ಸತ್ತು ಹೋಗ್ತಾನೆ. ಇಷ್ಟು ಕಥೆ ನಾವು ತಿಳಿಬೇಕಾದದ್ದು. ಇಲ್ಲಿ 3-4 ಘಟನೆಗಳು ಆಯ್ತು. ಮೊದಲಿಗೆ ಸುಗ್ರೀವನನ್ನ ಮಾತನ್ನ ಕೇಳಿದ ವಾಲಿ ಹೇಳ್ತಾನೆ, ಯಾವ ಮಾತನ್ನ ಸುಗ್ರೀವಿಗೆ ನೀನು ಹೇಳಿ ಸಖ್ಯವನ್ನು ಮಾಡಿದ್ಯೋ ನಾನು ನಿನ್ನ ಭಕ್ತನಾಗಿದ್ದೇನೆ ಅಂದ ಮೇಲೆ ಆ ಮಾತನ್ನೇ ನೀನು ನನಗೆ ಹೇಳಿ ಸುಗ್ರೀವನನ್ನು ಕೊಲ್ಲಬಹುದಾಗಿತ್ತು. ನನ್ನನ್ನು ನೀನು ಕೊಲ್ಲಿಲ್ಲ, ಸುಗ್ರೀವನನ್ನು ಕೊಲ್ಲಿಲ್ಲ. ಸುಗ್ರೀವನ ಜೊತೆಗೆ ಏನು ಸಖ್ಯ ಮಾಡಿಕೊಂಡಿದ್ದಿ? ರಾವಣನನ್ನು ಕೊಲ್ಲುವುದು, ಸೀತೆಯನ್ನು ತರುವುದು. ಇದನ್ನು ನಾನೇ ಮಾಡ್ತಿದ್ದೆ. ಅದನ್ಯಾಕೆ ನೀನು ಮಾಡಲಿಲ್ಲ? ಅವನ ಜೊತೆಗೆ ಸಖ್ಯವನ್ನ ಮಾಡಿಕೊಂಡು ನನ್ನ ಜೊತೆಗೆ ಸಖ್ಯ ಮಾಡದೇನೆ ಗಿಡದ ಆಚೆ ನಿಂತು ನನ್ನ ಮುಂದೆ ಬರದೇನೆ ನನ್ನನ್ನು ಸಂಹಾರ ಮಾಡಿದಿ. ಇದು ಒಂದು ಮಾತು. ಅಷ್ಟೇ ಅಲ್ಲದೇನೆ ಸುಗ್ರೀವನನ್ನ ಮೊಟ್ಟ ಮೊದಲಿಗೆ ಯುದ್ಧಕ್ಕೆ ಹೋದಾಗ ಹಾಗೆ ಬಿಟ್ಟು ಬಿಡ್ತಾನೆ, ವಾಲಿಯನ್ನ ಕೊಲ್ಲಿಲ್ಲ, ಸುಗ್ರೀವ ಹೊಡೆಸಿಕೊಂಡು ಬರ್ತಾನೆ. ಆಗ ನಿಮ್ಮ ಇಬ್ಬರಲ್ಲಿ ಯಾರು ವಾಲಿ ಸುಗ್ರೀವರು ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಸುಗ್ರೀವನ ಮುಂದೆ ರಾಮನು ಮಾತಾಡ್ತಾನೆ. ಎಲ್ಲದಕ್ಕೂ ಶ್ರೀಮದಾಚಾರ್ಯರು ಮನಸ್ಸಿಗೆ ಸಮಾಧಾನಕರವಾದ ಮಾತುಗಳಿಂದ ನಿರ್ಣಯಗಳನ್ನು ಕೊಟ್ಟು ನಮಗೆ ನಿಶ್ಚಯವನ್ನು ಮಾಡ್ತಾರೆ. ಸಮಾಧಾನದಿಂದ ನಾವು ಕೇಳಿ ತಿಳಿದುಕೊಳ್ಬೇಕು. ಬಹಳ ಅದ್ಭುತ. ಈಗ ಪ್ರಶ್ನೆ ಬರುತ್ತದೆ, ರಾಮಚಂದ್ರ ದೇವರು ಹಾಗಾದರೆ ವಾಲಿಯನ್ನ ಕೊಂದದ್ದು ನ್ಯಾಯವೋ ಅಲ್ಲವೋ? ಈ ವಿಷಯದ ಬಗ್ಗೆನೇ ಮಾತಾಡಬಹುದು. ಕಥೆಯಿಂದ ನಾನು 10 ನಿಮಿಷ ಹೇಳಿದ್ದೆ ಯಾಕೆಂದ್ರೆ ಒಟ್ಟಾರೆ ಅಲ್ಲಿ ಶ್ರೀಮದಾಚಾರ್ಯ ಇಲ್ಲಿ ಕೊಡಬೇಕಾದ ನಿರ್ಣಯ ಏನು ಅಂತ ಗೊತ್ತಾಗಬೇಕಾದ್ರೆ ಮೊದಲಿಗೆ ಒಂದು 10 ನಿಮಿಷ ಕಥೆ ಬೇಕು. ಹಾಗಾಗಿ ನಾನು ಹೇಳಿದ್ದು ಏನಾಯಿತು, ಈಗ ಸುಗ್ರೀವ ಇವನು ತಮ್ಮ ಸೂರ್ಯ, ವಾಲಿ ಇವನು ಇಂದ್ರ. ಹಾಗಾಗಿ ವಾಲಿ ಏನು ಮಾಡಿದ್ದಾನೆ? ತಮ್ಮನಾದ ಸುಗ್ರೀವನ ಹೆಂಡತಿಯನ್ನು ಭೋಗಿಸಿದ್ದಾನೆ. ಆದರೆ ವಾಲಿಯ ತಪ್ಪಿದೆ. ಆದರೆ ಶ್ರೀಮದಾಚಾರ್ಯರು ಏನ್ ಮಾಡ್ತಾರೆ ಅಂದ್ರೆ ವಾಲಿಯ ತಪ್ಪಿದೆ ಅಂತ ಹೇಳೋದಿಲ್ಲ. ಏನ್ ಹಾಗಾದ್ರೆ ಸುಗ್ರೀವಂದೇ ತಪ್ಪಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಇವತ್ತು ಪ್ರವಚನ ವಿಷಯ ಏನಿಟ್ಕೊಂಡಿದ್ದು ನ್ಯಾಯವ ಅಲ್ಲವೋ ಇಲ್ಲವೋ ಅಂತ. ಆದರೆ ವಾಲಿ ಸತ್ತದ್ದು ನಮ್ಮ ಪ್ರಕಾರ ನ್ಯಾಯ ಅಂತಾಗಬೇಕು. ಆದರೆ ಸುಗ್ರೀವ ಮಾಡಿದ್ದೇ ನ್ಯಾಯ, ವಾಲಿ ಮಾಡಿದ್ದು ನ್ಯಾಯ ಅಲ್ಲ ಅಂತ ಆಗಿಬಿಡುತ್ತದೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನಂತಂದ್ರೆ, ಸೌಭಾತ್ರಮೇಶ ಯದಿ ವಾಂಚತಿ ವಾಲಿನೇವ ನಾಹಂ ನಿರಾಗಸಂ ಅಥ ಅಗ್ರಜನಿಂ ಹನಿಷ್ಯೆ. ನಿರಾಗಸಂ ಅಂತ ಶ್ರೀಮದಾಚಾರ್ಯರು ಮಾತನ್ನ ಹೇಳಿದ್ದಾರೆ. ಅಂದ್ರೇನು? ಪಾಪ ಇಲ್ಲ ಯಾರಿಗೆ? ವಾಲಿಗೆ. ಮತ್ತು ಹೆಂಡತಿಯನ್ನು ರಾಮ ಅವನನ್ನು ಕನ್ವಿನ್ಸ್ ಮಾಡಿದ್ದಾನೆ. ರಾಮಾಯಣ ಹೇಳ್ತಾ ಇದೆ, ನೀನು ನಿನ್ನ ಹೆಂಡತಿಯ ನನ್ನ ತಮ್ಮನ ಹೆಂಡತಿಯನ್ನ ನೀನು ಭೋಗಿಸಿದ್ದಿ, ಆದ್ದರಿಂದ ನೀನು ದೊಡ್ಡ ಪಾಪವನ್ನು ಮಾಡಿದಿ. ಹಾಗಾಗಿ ನೀನು ಸಂಹಾರಕ್ಕೆ ಯೋಗ್ಯನಾದವನು. ಹಾಗಾಗಿ ನಾವು ಇಕ್ಷ್ವಾಕು ಕುಲದಲ್ಲಿ ಬಂದವರು, ಭರತ ಈಗ ಚಕ್ರವರ್ತಿ. ಹಾಗಾಗಿ ಇಲ್ಲಿ ಯಾರೇ ಅಪಚಾರ ಮಾಡಿದರೂ ದಂಡನ ಮಾಡುವ ಅಧಿಕಾರ ಸಾಮರ್ಥ್ಯ ನನಗಿದೆ. ಹಾಗಾಗಿ ನಾನು ನಿನಗೆ ಮಾಡಿದ್ದೇನೆ ಅಂತ ರಾಮ ಹೇಳಿ ಕನ್ವಿನ್ಸ್ ಮಾಡಿಬಿಟ್ಟ. ನೀನು ಪಶುವಾಗಿ ಅಂದ್ರೆ ನೀನು ವಾನರರನ್ನ ಹಿಂದೆ ನಿಂತು ಕೊಂದ್ರೇನು, ಮುಂದೆ ನಿಂತು ಕೊಂದ್ರೇನು, ಹೇಗಾದ್ರೂ ಕೊಲ್ಲಿಕ್ಕೆ ಸಾಧ್ಯ ಇದೆ, ಕೊಲ್ಲಬಹುದು. ಹಾಗೆ ಕೊಟ್ಟು ಕೊಂದಿದ್ದೇನೆ ಅಂತೆ ಅನೇಕ ವಾರ್ತಾಲಾಪಗಳಲ್ಲಿ ಈ ಮಾತುಗಳು ಬಂದಿವೆ. ಅಂದ ಮೇಲೆ ಇಲ್ಲಿ ನಿರಾಗಸಂ ಅಂತ ಶ್ರೀಮದಾಚಾರ್ಯ ಮಾತನ್ನು ಹೇಳ್ತಾ ಇದ್ದಾರೆ. ವಾಲಿ ತಪ್ಪು ಮಾಡಿಲ್ಲ, ಸುಗ್ರೀವ ತಪ್ಪು ಮಾಡಿದ್ದಾರೆ. ಯಾಕೆ ತಪ್ಪು ಮಾಡಿದ್ದಾರೆ? ಮೂರು ಕಡೆ ಹೇಳ್ತಾರೆ ಸುಗ್ರೀವಂತೆ ತಪ್ಪು. ಯಾಕೆ? ಸುಗ್ರೀವ ಕೇವಲ ಸೀತಾದೇವಿ ಅನ್ವೇಷಣೆ ಮಾಡಿ ರಾಮನನ್ನು ಕೊಂದು ಸೀತಾದೇವಿಯ ತಂದು ರಾಮನಿಗೆ ಒಪ್ಪಿಸಿ ತನ್ನ ಕರ್ತವ್ಯ ಅಥವಾ ತನ್ನ ಸೇವೆಯನ್ನು ಮಾಡಬೇಕು ಅಂತ ಉದ್ದೇಶ ಸ್ವಲ್ಪ ಇತ್ತು. ಆದರೆ ಹೆಚ್ಚು ಮಟ್ಟಿಗೆ ಎಲ್ಲಿ ತನ್ನ ತಾತ್ಪರ್ಯ ಇತ್ತು ಅಂತಂದ್ರೆ, ರಾಜ್ಯ ನನಗೆ ಬೇಕು, ನನ್ನ ಹೆಂಡತಿ ನನಗೆ ಬೇಕು, ನನ್ನ ಹೆಂಡತಿ ಅಪಹಾರ ಮಾಡಿಕೊಂಡು ಬಿಟ್ಟಿದ್ದಾನೆ ವಾಲಿ. ಅಷ್ಟೇ ಅಲ್ಲದೆ ವಾಲಿ ಹೆಂಡತಿಯೂ ನನಗೆ ಬೇಕು ಅಂತ ಮೂರು ತಾನು ದುರಾಲೋಚನೆಯನ್ನ ತಲೆಯಲ್ಲಿ ಇಟ್ಟುಕೊಂಡಿದ್ದಾನೆ. ರಾಜ್ಯಾರ್ಥಿನ ಏನಹಿ ಘಾತಿತೋಗ್ರಜ ರಥಾಶ್ಚದಾರಾಹ ಶುಶಂಸಕೇನ. ಶ್ರೀಮದಾಚಾರ್ಯ ಹೇಳ್ತಾರೆ, ತನ್ನ ಹೆಂಡತಿ ಪಡೆದುಕೊಳ್ಳಬೇಕು ಅಂತಂಬುದು ತಪ್ಪಲ್ಲ, ರಾಜ್ಯವನ್ನು ಪಡಿಬೇಕು ಅಂತಂಬುದು ತಪ್ಪಲ್ಲ. ಆದರೆ ರಾಜ್ಯಕ್ಕಾಗಿ ಅಣ್ಣನನ್ನು ಕೊಲ್ಲುವಂತ ಪ್ರಾರ್ಥನೆ ಮಾಡೋದು ಬಹಳ ದೊಡ್ಡ ತಪ್ಪು. ಅಷ್ಟೇ ಅಲ್ಲ, ಅಣ್ಣನ ಹೆಂಡತಿಯನ್ನು ಪಡೆದುಕೊಳ್ಳಬೇಕು ಅಂತಂಬುದು ಇನ್ನೂ ದೊಡ್ಡ ತಪ್ಪು.
ಹಾಗಾಗಿ ಈ ದುಷ್ಟತನ ತಾನು ತೋರಿಸಿದ್ದಕ್ಕಾಗಿ ವಾಲಿ ಸುಗ್ರೀವ ತಾನು ತಪ್ಪು ಮಾಡಿದ್ದಾನೆ. ಮತ್ತು ಅಷ್ಟೇ ಅಲ್ಲದೇನೆ ಸೌಭಾತ್ರಮೇಶ ದೊಡ್ಡವನು, ವಾಲಿ ದೊಡ್ಡವನಾಗಿದ್ದಾನೆ, ಅವನನ್ನು ಸಂಹಾರಕ್ಕಾಗಿ ರಾಮಚಂದ್ರದೇವರ ಹತ್ರ ಪ್ರಾರ್ಥನೆ ಮಾಡೋದು ಸರಿಯಲ್ಲ. ನಮ್ಮಿಬ್ಬರನ್ನು ಕೂಡಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಬೇರೆ ಆಗ್ತಿತ್ತು. ಅಷ್ಟೇ ಅಲ್ಲದೇನೆ ಪ್ರಭೂತ ದೋಷ ಕಾರಣ ಪುರಾಹಿ ವಾಲಿಮಾರಣ ಪ್ರಭೂತ ದೋಷ ಕಾರಣ ಸಹಸ್ರ ವರ್ತ್ಮನಾಮಿಕ ಅಸುರೇಣಿಗೂ ವೇಷ್ಟಿತ್ತು ಅಜನಿ. ಮುಂದೆ ಶ್ರೀಮದಾಚಾರ್ಯರು 11ನೇ ಅಧ್ಯಾಯ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ, ವಾಲಿಯನ್ನ ಸಂಹಾರ ಮಾಡಿಸಿದ ಕಾರಣಕ್ಕಾಗಿ ಸಹಸ್ರವರ್ಮ ಅಂತನುವ ರಾಕ್ಷಸನ ಅವಿಷ್ಟನಾಗಿ ಈ ಸುಗ್ರೀವ ಮುಂದೆ ಕರ್ಣನಾಗಿ ಹೋಗ್ತಾನೆ, ಎಲ್ಲ ದುಷ್ಟ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಸುಗ್ರೀವ ತಾನು ಮಾಡಿದಂತಹ ಕೆಲಸ ಇದು ತಪ್ಪದ ಕೆಲಸ. ಹಾಗಾದರೆ ವಾಲಿನೂ ಅದೇ ಮಾಡಿದ, ಸುಗ್ರೀವನೂ ಅದೇ ಮಾಡಿದ. ಇಬ್ಬರಲ್ಲಿ ತಾರತಮ್ಯ ಇಲ್ವಾ? ಹಾಗಾದರೆ ತಾರತಮ್ಯ ಇದೆ. ಎರಡು ಇದರಲ್ಲಿ ಒಂದು ಲೌಕಿಕ ಇದೆ, ಒಂದು ಆಧ್ಯಾತ್ಮಿಕ ಇದೆ. ಲೌಕಿಕವಾಗಿ ಇಬ್ಬರು ತಪ್ಪು ಮಾಡಿದವರೇ. ಅದಕ್ಕೆ ಹೇಳಿದೆ, ಇದು ದೊಡ್ಡವರ ವಿಷಯ, ದೇವತೆಗಳ ವಿಷಯ. ನಾವು ಅದನ್ನು ಕೇವಲ ಶ್ರೀಮದಾಚಾರ್ಯರು ನಮ್ಮ ಗುರುಗಳು ಹೇಳಿಕೊಟ್ಟ ಮಾರ್ಗದಿಂದ ಅದನ್ನು ಚಿಂತನೆ ಮಾಡಿ ತತ್ವವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕೇ ಹೊರತು ಅವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಮಾಡಿದ್ದಾರೆ ಅಂತ ತಿಳಿದುಕೊಂಡು ಬಿಟ್ಟರೆ ಪ್ರವಚನದ ಸಾರ ಉದ್ದೇಶ ನಶಿಸಿ ಹೋಗ್ಬಿಡ್ತದೆ. ಹಾಗಾಗಿ ಹೇಳುವಾಗಲೂ ಶಬ್ದದಲ್ಲಿ ನನಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಆದರೂ ಪ್ರಯತ್ನ ಮಾಡಿ ನಾನು ಹೇಳುವುದು ವಿಚಾರ ಮಾಡ್ತಾ ಇದ್ದೇನೆ. ವಾಲಿ ತಾನು ಏನು ಮಾಡಿದ ಅಂತಂದರೆ, ತನ್ನ ತಮ್ಮನಾದ ಸುಗ್ರೀವನ ಹೆಂಡತಿಯನ್ನು ತಾನು ಸ್ವೀಕಾರ ಮಾಡಿದ. ವಾಲಿ ಮಾಡಿದ್ದ ಕೆಲಸವನ್ನೇ ಸುಗ್ರೀವನು ಮಾಡಿದ. ಏನು ಮಾಡಿದ? ತನ್ನ ಅಣ್ಣನ ಹೆಂಡತಿಯನ್ನು ಭೋಗಿಸಿದ, ಸ್ವೀಕಾರ ಮಾಡಿದ. ಇಬ್ಬರು ಒಂದೇ ಕೆಲಸ ಮಾಡಿದರು. ಆದರೆ ಇಬ್ಬರೂ ಸಮಾಜದ ದೃಷ್ಟಿಯಿಂದ ಮಾಡಿದ್ದು ತಪ್ಪು. ಆದರೆ ತಪ್ಪು ಅಂತಾದ ಮೇಲೆ ಶ್ರೀಮದಾಚಾರ್ಯರು ಇಬ್ಬರೂ ಮಾಡಿದ್ದು ತಪ್ಪು ಅಂತ ಹೇಳದೇನೆ ಸುಗ್ರೀವ ಮಾಡಿದ್ದು ತಪ್ಪು, ವಾಲಿ ಮಾಡಿದ್ದು ತಪ್ಪು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನರ್ಥ? ತಪ್ಪು ಅಲ್ಲ ಅಂತಂದ್ರೆ ಸಮಾಜ ದೃಷ್ಟಿಯಿಂದ ಮಾಡಿದ್ದು ತಪ್ಪು, ಅದಕ್ಕಾಗಿ ಅವನು ಸಾಯುವಂತೆ ರಾಮ ಬಾಣ ಬಿಟ್ಟ, ಅವನನ್ನು ಕೊಂದಬಿಟ್ಟ. ಆದರೆ ತಪ್ಪಲ್ಲ ಯಾವ ದೃಷ್ಟಿಯಿಂದ ಅಂತಂದ್ರೆ, ವಾಲಿ ಇವನು ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿಗಳು ತಮಗಿಂತ ಸೋತ್ತಮರಾದವರ ಏನಾದರೂ ತಮಗಿಂತ ಉತ್ತಮರಾದವರಲ್ಲಿ ಅಪಚಾರ ಮಾಡಿದರೆ ಅವರಿಗೆ ಮೋಕ್ಷದಲ್ಲಿ ಸಿಗುವ ಯಾವ ಆನಂದವಿದೆಯೋ ಪ್ರಾಪ್ತದಲ್ಲಿ ನಾಶವಾಗ್ತದೆ. ಸಿಗಬೇಕಾದ ಆನಂದ ಸಿಗುವುದಿಲ್ಲ, ನಾಶವಾಗ್ತದೆ. ಅದೇ ವಾಲಿ ಮತ್ತು ಇಂದ್ರನಾದವನು ಮತ್ತೆ ಅಹಲ್ಯೆ ಸಂಘ ಮಾಡಿದ್ದಕ್ಕಾಗಿ ಅವನಿಗೆ ಪಾಪ ಬಂತೇನೋ, ತಸ್ಯ ಲೋಮಚ ನವೀಯತೆ ಅಂತ ಉಪನಿಷತ್ತು ಹೇಳ್ತದೆ. ಅಂತಿದ್ದಾಗ ಆದರೆ ಸಮಾಜ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ ಅದು ತಪ್ಪು ಅಂತ. ಆದರೆ ಅವನಿಗೆ ಸಿಗಬೇಕಾದ ಮೋಕ್ಷಕ್ಕೇನು ಪ್ರತಿಬಂಧಕ ಆಗಲಿಲ್ಲ. ಯಾರಿಗೆ? ವಾಲಿಗೆ, ಇಂದ್ರನಿಗೆ. ಅವನಿಗೆ ಸಿಗಬೇಕಾದ ತಪ್ಪು, ಅವನಿಗೆ ಸಿಗಬೇಕಾದ ಶಾಸನ ಏನು? ಸಮಾಜ ದೃಷ್ಟಿಯಿಂದ ರಾಮ ತಾನು ನೀತಿ, ಸಮಾಜ, ಧರ್ಮವನ್ನು ಕಾಪಾಡುವ ಈಗ ರಾಜನಾಗಿದ್ದಾನೆ. ಹಾಗಾಗಿ ಅವನಿಗೆ ಶಾಸನ ಮಾಡಬೇಕಾಗಿತ್ತು. ಹಾಗಾಗಿ ವಾಲಿಯನ್ನ ಬಾಣದಿಂದ ಕೊಂದು ಮುಗಿಸಿಬಿಟ್ಟ. ಹಾಗಾದ್ರೆ ಸುಗ್ರೀವನನ್ನು ಉಳಿಸಿದ ಯಾಕೆ? ಸುಗ್ರೀವನು ಕೂಡ ಮಾಡಿದ್ದದೇನಲ್ಲ, ರಾಮನ ಎದುರುಗಡೆಯೇ ಮತ್ತೆ ತಾರನ ಮನೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಇಲ್ಲಿ ವಾಲಿಯನ್ನ ಕೊಲಿಸಿದ ಪಾಪದಿಂದ ಮುಂದಿನ ಜನ್ಮದಲ್ಲಿ ಅವನಿಗೆ ಕೇವಲ ಶಿಕ್ಷೆ ಆಗ್ತದೆ ಅಂತ ಅಷ್ಟೇ ಅಲ್ಲ, ಜನ್ಮಾಂತರದಲ್ಲಿಯೂ ಅವನು ಮೋಕ್ಷಕ್ಕೆ ಪ್ರತಿಬಂಧಕ, ತನಗೆ ಮೋಕ್ಷಕ್ಕೆ ಪ್ರತಿಬಂಧಕವಾಯಿತು ಅಂತ ಹೇಳ್ತಾರೆ. ಏನು ಮೋಕ್ಷಕ್ಕೆ ಪ್ರತಿಬಂಧಕ ಆಯಿತು? ಮೋಕ್ಷದಲ್ಲಿ ಸಿಗುವ ಆನಂದಕ್ಕೆ, ಆನಂದ ಪ್ರಾಪ್ತದಲ್ಲಿ ಅವನಿಗೆ ಆನಂದ ಎಷ್ಟು ಸಿಗಬೇಕು ಅಷ್ಟು ಸಿಗಲಿಲ್ಲ. ಯಾಕೆ? ತನ್ನಕ್ಕಿಂತ ಉತ್ತಮನಾದ ಸೂರ್ಯನು ಇಂದ್ರನ ಮಡದಿಯಾದ ಶಚಿಯನ್ನ ತಾನು ಭೋಗಿಸಿದ್ದಕ್ಕಾಗಿ ಅವನಿಗೆ
ಏನಾಯಿತು? ಪ್ರಾಪ್ತದಲ್ಲಿ ಹಾನಿಯಾಯಿತು. ನೋಡಿ, ಇಷ್ಟರಲ್ಲೇ ವ್ಯತ್ಯಾಸ ಇದೆ, ಸೂಕ್ಷ್ಮವಿದೆ. ತನಗಿಂತ ಉತ್ತಮನಾದಂತಹ ಇಂದ್ರನನ್ನು ಕೊಲಿಸಿದ್ದಕ್ಕಾಗಿ ಅವನಿಗೆ ಮುಂದೆ ಕರ್ಣನಾಗಿ ಹುಟ್ಟುವ ಪ್ರಸಂಗ ಬಂತು. ಆದರೆ ತನ್ನಕ್ಕಿಂತ ಹಿರಿಯಳಾದ ಉತ್ತಮಳಾದ ತಾರೆಯನ್ನ ಸ್ವೀಕಾರ ಮಾಡಿದ್ದಕ್ಕೆ ಇಷ್ಟೇ ಶಾಸನ ಇಲ್ಲ ಅವನಿಗೆ, ಮೋಕ್ಷಕ್ಕೆ ಪ್ರತಿಬಂಧಕ ಆಗುವಂತೆ ಶಾಸನ ಮಾಡ್ತಾ ಇದ್ದಾನೆ ದೇವರು. ಹಾಗಾಗಿ ಇಷ್ಟರಲ್ಲೇ ವ್ಯತ್ಯಾಸ ಇದೆ. ಹಾಗಾಗಿ ರಾಮ ಅಂದ, ವಾಲಿಯಂತೆ ಕೇವಲ ಒಂದು ಬಾಣದಿಂದ ಕೊಂದು ಅವನ ಪಾಪವನ್ನು ಪ್ರಕ್ಷಾಳನೆ ಮಾಡೋದಕ್ಕೆ ಯೋಗ್ಯವಾದ ಪಾಪ ಅವನು ಮಾಡಿಲ್ಲ, ಅದಕ್ಕಿಂತ ದೊಡ್ಡದಾದ ಪಾಪ ಮಾಡಿದ್ದಾನೆ. ಹಾಗಾಗಿ ಅವನನ್ನ ಬಾಣದಿಂದ ಕೊಲ್ಲಬಾರದು ಅಂತ ಬಿಟ್ಟ ಅವನನ್ನ. ಹಾಗಾಗಿ ಅವನನ್ನು ಬಿಟ್ಟ. ಸುಗ್ರೀವನನ್ನು ಉಳಿಸಿದ, ವಾಲಿಯನ್ನ ಸಂಹಾರ ಮಾಡಿದ. ಹಾಗಾದ್ರೆ ಸಖ್ಯವನ್ನ ಪಾಪವನ್ನ ಹೆಚ್ಚು ಮಾಡಿದ್ದು ಸುಗ್ರೀವ ಅಂತಾಯಿತು, ವಾಲಿ ಕಮ್ಮಿ ಅಂತಾಯಿತು. ಆದರೆ ವಾಲಿಯ ಜೊತೆಗೆ ಸಖ್ಯವನ್ನ ದೇವರು ಯಾಕೆ ಮಾಡಿಸಿಕೊಳ್ಳಿಲ್ಲ? ಯಾಕೆ ಮಾಡಲಿಲ್ಲ? ಸುಗ್ರೀವನ ಜೊತೆಗೆ ಸಖ್ಯವನ್ನು ಯಾಕೆ ಮಾಡಿದ? ಲೋಕದೃಷ್ಟಿಯ ಇಬ್ಬರೂ ತಪ್ಪು ಮಾಡಿದ್ದೆ. ಅಧ್ಯಾತ್ಮ ದೃಷ್ಟಿಯ ಮೋಕ್ಷಕ್ಕೆ ಪ್ರತಿಬಂಧಕವಾಗುವಂತೆ ಆದದ್ದು ಸುಗ್ರೀವನಿಗೆ, ವಾಲಿಗೆ ಅಲ್ಲ. ಅದಕ್ಕೆ ತಾರೆಯನ್ನ ಸ್ವೀಕಾರ ಮಾಡಿದ್ದಕ್ಕಾಗಿ ಆದಂತಹ ಯಾವ ಪಾಪ ಇದೆಯಲ್ಲ, ಯಾವ ಮೋಕ್ಷಕ್ಕೆ ಬೇಕಾದಂತಹ ಪುಣ್ಯ ಅಥವಾ ಸುಖದ ಪ್ರಾಪ್ತಿ ಇದೆ, ಆ ಪ್ರಾಪ್ತಿ ಪ್ರತಿಬಂಧಕವಾಯಿತು ಅನ್ನೋ ಮಾತನ್ನು ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ತೆಗೆದುಕೊಳ್ಳಿಲ್ಲ. ಕಥೆ ಎಷ್ಟು ಬೇಕು, ಅದಕ್ಕೆ ನಿರ್ಣಯ ಎಷ್ಟು ಬೇಕು ಅಷ್ಟು ಹೇಳ್ಕೊಟ್ರು. ಇದನ್ನು ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ, ಗೀತಾ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ಭಾರಿ ವಿಚಿತ್ರ. ಒಂದೊಂದು ಅದೇ ಹೇಳಿದ್ನಲ್ಲ, 45 ನಿಮಿಷಗಳಲ್ಲಿ ಮುಗಿಯುವ ಪ್ರವಚನ ಅಲ್ಲ ಇದು. ವಿಚಾರ, ವಾದ ವಿವಾದ, ಗೋಷ್ಠಿ, ಇದು ವಾಲಿ ಯಾವತ್ತು ಮಡಿದನೋ ಅವತ್ತಿನಿಂದ ಇಲ್ಲಿವರೆಗೂ ಇದರ ಬಗ್ಗೆ ವಿಚಾರ ನಡೀತಾ ಇದೆ. ಮಹಾನುಭಾವರು, ಮಹನೀಯರು, ದೊಡ್ಡವರು, ಹಿರಿಯರೆಲ್ಲ ಮಾಡಿದ್ದಾರೆ. ಸುಮ್ಮನೆ ಏನೋ ಇವತ್ತು ನರಸಿಂಹಾಚಾರ್ಯರು ಹೇಳು ಅನುವಾದ ಮಾಡುವಂಥದ್ದಕ್ಕೆ ನಾನು ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇನಂತೆ. ಏನು ಅನುವ್ಯಾಖ್ಯಾನದ ಮಾತು ಅಂತಂದ್ರೆ, ಚಂದ್ರ ಸುಗ್ರೀವಯೋಶ್ಚೈವ ಸ್ವಚ್ಛದಾರ ಪರಿಗ್ರಹ ಪ್ರಾಪ್ತ ಹಾನಿ ಅಸನ್ನೇವ ಕ್ಲುಪ್ತ ನಿಷ್ಕತಂಚನ. ಪ್ರಾಪ್ತದ ಹಾನಿ ಆಯಿತು. ಚಂದ್ರ ಸುಗ್ರೀವ, ಈ ಸುಗ್ರೀವ ಸ್ವಚ್ಛದಾರ ಪರಿಗ್ರಹ ಮಾಡಿದ್ದಕ್ಕಾಗಿ ಅವನಿಗೆ ಕೇವಲ ಮುಂದಿನ ಜನ್ಮದಲ್ಲಿ ಅವನಿಗೆ ಯಾವುದೋ ಶಾಸನವಾಯಿತು ಅಂತ ಆಗಲಿಲ್ಲ, ವಾಲಿಗೆ ಆದಂತೆ. ಕಿಂತು ಅವನಿಗೆ ಮೋಕ್ಷದಲ್ಲಿ ಸಿಗುವ ಆನಂದವು ಪ್ರಾಪ್ತದಲ್ಲಿ ನಾಶವಾಯಿತು ಅಂತ ನಾವು ತಿಳಿದುಕೊಳ್ತೇವೆ. ಹಾಗಾದ್ರೆ ಈ ಒಂದು ಪ್ರಶ್ನೆ ಉಳಿತು. ಇನ್ನು 2-3 ಪ್ರಶ್ನೆಗಳಿವೆ. ಒಂದು, ನಿಮ್ಮಿಬ್ಬರಲ್ಲಿ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ, ಮತ್ತು ಗಿಡದ ಆಚೆಯಲ್ಲಿ ನಿಂತು ಅವನನ್ನು ಕೊಲ್ಲುವ ಪ್ರಸಂಗ ಬಂತು ರಾಮನಿಗೆ ಯಾಕೆ? ಮತ್ತು ಅಷ್ಟೇ ಅಲ್ಲದೇನೆ ಸುಗ್ರೀವನ ಜೊತೆಗೆ ಸಖ್ಯ ಮಾಡಿಕೊಳ್ಳುವ ಪ್ರಸಂಗ ಯಾಕೆ ಬಂತು? ವಾಲಿಯ ಜೊತೆಗೆ ಸಖ್ಯ ಮಾಡಿಕೊಂಡ್ರೆ ಅವನಿಗೆ ಬೇಕಾದದ್ದು ಸೀತಾದೇವಿ ಮತ್ತು ರಾಮನ ಸಂಹಾರ ವಾಲಿನೇ ಮಾಡ್ತಿದ್ದ. ಯಾಕೆಂದ್ರೆ ವಾಲಿ ಹೇಳ್ತಾನೆ, ವಾಲಿಯ ಪರಾಕ್ರಮದಲ್ಲಿ ಉತ್ತರಾಖಂಡದಲ್ಲಿ ಬರ್ತದೆ, ಪ್ರತಿನಿತ್ಯ ಸಮುದ್ರಕ್ಕೆ ಹೋಗಿ ಅರ್ಘ್ಯವನ್ನು ಕೊಡ್ತಾ ಇದ್ದ. ಪೂರ್ವಕ್ಕೆ ಮುಂಜಾನೆ ಹೊತ್ತಿಗೆ ಸೂರ್ಯೋದಯಕ್ಕೆ, ಪಶ್ಚಿಮಕ್ಕೆ ಹೋಗಿ ಪಶ್ಚಿಮ ಸಮುದ್ರಕ್ಕೆ ಹೋಗಿ ಅರ್ಘ್ಯವನ್ನು ಕೊಡ್ತಾ ಇದ್ದ. ಇಷ್ಟು ಸಾಮರ್ಥ್ಯ ಇತ್ತು. ಆವಾಗ ರಾವಣ ಬಂದ ಯುದ್ಧಕ್ಕೆ. ಒಮ್ಮೆ ಕೊಂಕಣದಲ್ಲಿ ರಾವಣನನ್ನು ಇಟ್ಟುಕೊಂಡು ಎಲ್ಲಾ ದಿಕ್ಕಿನ ಸಮುದ್ರಕ್ಕೆ ತಿರುಗಾಡಿಸಿಕೊಂಡು ಬಂದು ಮನೆಗೆ ಬಂದು ತನ್ನ ಅಂಗದ ಮಲಗಿರ್ತಾನೆ. ತೊಟ್ಟಿನಲ್ಲಿ ಸಣ್ಣ ಕೂಸಿರ್ತದೆ ಪಾಪ. ಆ ಕೂಸಿಗೆ ತೊಟ್ಟಲಕ್ಕೆ ಒಂದು 10 ತಲೆಯ ಹುಳವನ್ನು ಕಟ್ಟುವಂತೆ ಕಟ್ಟಿಬಿಡ್ತಾನೆ ರಾವಣನನ್ನ. ನೋಡಿದು, ಒಂದು 10 ತಲೆಯ 20 ಕೈಗಳ ಒಂದು ಹುಳ ತಂದಿದ್ದೇನೆ ಅಂತ ಹೇಳಿ. ಅಷ್ಟು ಸಾಮರ್ಥ್ಯ. ಅಂದಮೇಲೆ ರಾವಣನನ್ನ ಆರಾಮಾಗಿ ಹೊಡೆದು ಸೀತೆಯನ್ನು ತರುವ ಶಕ್ತಿ ಇದ್ದಿದ್ದಿಲ್ವ ನಿಮಗೆ? ಇಷ್ಟೇ ಆಗಲಿಲ್ಲ ಕಥೆ. ಯಾಕೆ ಸಖ್ಯ ಮಾಡಲಿಲ್ಲ ಅಂತನ್ನೋದಕ್ಕೆ ಮತ್ತೊಂದು ಇಲ್ಲಿ ಮುಂದೆ ಏನಾಯಿತು ಘಟನೆ ಅಂತ ತಿಳಿಸ್ತದೆ ರಾಮಾಯಣ. ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಏನಾಯಿತು ಅಂತಂದ್ರೆ, ಅಷ್ಟಾದಾಗ ರಾವಣನಿಗೆ ಬಹಳ ಸಂತೋಷ ಆಯಿತು. ಏನು ವಾಲಿ, ನೀನು ಇಷ್ಟು ಪರಾಕ್ರಮಿ, ಇಷ್ಟಕ್ಕೆ ಸಮಾನನಾಗಲಿಲ್ಲ, ನಿನ್ನ ಜೊತೆಗೆ ನಾನು ಸಖ್ಯವನ್ನು ಬೆಳೆಸಬೇಕು ಅಂತ ನನಗೆ ಆಸೆ ಆಗಿದೆ. ಇಂಥ ಪರಾಕ್ರಮಿ ನಿನ್ನ ಜೊತೆಗೆ ನಾನು ಗೆಳತನವನ್ನು ಬೆಳೆಸಬೇಕು. ಆಗಲಿ ಅಂದ ವಾಲಿ.
ಆಗ ಗೆಳತನ ಎಷ್ಟರ ಮಟ್ಟಿಗೆ ಹೋಯ್ತು ಅಂತಂದ್ರೆ ರಾಮಾಯಣ ಹೇಳ್ತದೆ, ನಿನ್ನ ರಾಜ್ಯ ನನ್ನ ರಾಜ್ಯ ಒಂದೇ, ನೀನು ತಿನ್ನುವ ಪದಾರ್ಥಗಳು ನಾನು ತಿನ್ನುವ ಪದಾರ್ಥಗಳಲ್ಲಿ ಭೇದ ಬೇಡ, ನನ್ನ ಮಕ್ಕಳು ನಿನ್ನ ಮಕ್ಕಳಲ್ಲಿ ಭೇದ ಬೇಡ, ನಿನ್ನ ರಾಜ್ಯದಲ್ಲಿ ನನ್ನ ರಾಜ್ಯದಲ್ಲಿ ಭೇದ ಬೇಡ, ನಿನ್ನ ಸುಖ ನನ್ನ ಸುಖದಲ್ಲಿ ಭೇದ ಬೇಡ, ನಿನ್ನ ಹೆಂಡತಿ ನನ್ನ ಹೆಂಡತಿಯಲ್ಲಿ ಭೇದ ಬೇಡ. ಅಲ್ಲಿವರೆಗೆ ಸಖ್ಯ ಮಾಡಿಕೊಂಡು, ಇದು ಮಿತ್ರರಲ್ಲಿ ಸಖ್ಯ ಅಲ್ಲ, ದ್ವೇಷಿಗಳಲ್ಲಿ ಸಖ್ಯ. ದ್ವೇಷಿಗಳಲ್ಲಿ ಸಖ್ಯ ಒಂದು ರೀತಿಯಿಂದ ಬೇರೆ ಇರ್ತದೆ. ಮಿತ್ರರಾಗಿ ಇಂಥ ಸಖ್ಯ ಮಾಡಿಕೊಳ್ತಾನೆ. ಇಷ್ಟು ತಳಮಟ್ಟಕ್ಕೆ ವಾಲಿ ಒಪ್ಪಿಕೊಳ್ಳುತ್ತಾನೆ ಅಂತಂದ್ರೆ, ಈಗ ರಾವಣ ದುಷ್ಟ, ಅವನ ಶತ್ರು, ಅವನನ್ನು ಸಂಹಾರ ಮಾಡಿ ಸೀತೆಯನ್ನ ಕರೆದುಕೊಂಡು ಬಂದರೆ ನನಗೆ ಎಷ್ಟು ಕಲಂಕ ಅಪಚಾರ, ಅಂಥವನ ಜೊತೆಗೆ ನಾನೇ ಸಖ್ಯ ಮಾಡಿ, ಅವನು ಭ್ರಷ್ಟವನು. ಅದಕ್ಕಾಗಿಯೇ ಶ್ರೀಮದಾಚಾರ್ಯರು ಹಿನ್ನೆಲೆಯಲ್ಲಿ ಒಂದು ಮಾತನ್ನು ತಿಳಿಸಿಕೊಡ್ತಾರೆ, ಈ ಎಲ್ಲ ಕಾರಣಗಳನ್ನು ನೋಡಿಕೊಂಡೇನೆ ಸುಗ್ರೀವನ ಜೊತೆಗೆ ಸಖ್ಯ ಮಾಡಿಕೊಂಡ, ವಾಲಿ ಜೊತೆಗೆ ಸಖ್ಯ ಮಾಡಿಕೊಳ್ಳಿಲ್ಲ. ಏನಂದ್ರೆ ಅರ್ಥ, ಅದಕ್ಕೆ ನಿರ್ಣಯವೂ ಕೊಡ್ತಾರೆ ಶ್ರೀಮದಾಚಾರ್ಯರು. ದೇವಿ ಯತ್ರ ಪವನೋತ್ರ ಹರಿರ್ಯತೋಸೌ ತತ್ರೇವ ವಾಯುರತಿ ವೇದವಚ ಪ್ರಸಿದ್ಧಿ. ಹನುಮಂತ ದೇವರು ಎಲ್ಲಿದ್ದಾರೆ ನೋಡಿ, ಅಲ್ಲಿ ಧರ್ಮ ಇರುತ್ತದೆ. ಹನುಮಂತ ದೇವರು ಎಲ್ಲಿಲ್ಲ, ವಾಯುದೇವರು ಎಲ್ಲಿಲ್ಲ, ಭೀಮಸೇನ ದೇವರೆಲ್ಲ, ಮಧ್ವಾಚಾರ್ಯರೆಲ್ಲಿಲ್ಲ, ಅಲ್ಲಿ ಧರ್ಮ ಇರೋದಿಲ್ಲ. ವಾಲಿ ಮಹಾಪರಾಕ್ರಮಿ, ಅವನನ್ನು ಕೈ ಹಿಡಿದ್ರೆ ಎಲ್ಲ ಕೆಲಸ ಆಗಿಬಿಡುತ್ತದೆ. ಆದರೆ ಅಷ್ಟೇ ತಾನು ಕುಕೃತ್ಯವನ್ನ, ದುಷ್ಕರ್ಮವನ್ನ, ದುಷ್ಟ ಇಚ್ಛೆಗಳನ್ನ, ಮಾಡಬಾರದ ಪ್ರತಿಜ್ಞೆಗಳನ್ನು ಮಾಡಿದ ಅಂಥವನ ಹತ್ರ ಹೋಗಿ ನಾನು ಹೋಗಿ ಸಖ್ಯವನ್ನ ಬೆಳೆಸುವುದು ಇದು ಸಮಾಜ ಒಪ್ಪುವುದಿಲ್ಲ, ಮತ್ತು ಕಲಂಕ, ಮತ್ತು ಇದು ಅಧರ್ಮ. ಹಾಗಾಗಿ ನಾನು ಅವನನ್ನ ಹಿಡಿಲಿಲ್ಲ. ಹನುಮಂತ ದೇವರು ಅಲ್ಲಿದ್ದಾರೆ ಅಂತಂದ್ಮೇಲೆ ಅದು ಧರ್ಮನೇ ಇರುತ್ತದೆ ಅಂತ ಹೇಳಿ ಸುಗ್ರೀವನ ಜೊತೆಗೆ ಸಖ್ಯವನ್ನ ಮಾಡಿಕೊಂಡಿದ್ದಾನೆ ರಾಮಚಂದ್ರ ದೇವ. ಇದರ ಬಗ್ಗೆ ಅನೇಕ ಮಾತಿವೆ. ಒಮ್ಮೆನೇ ಅದು ಮನಸ್ಸಿಗೆ ಹಿಡಿಸುವ ಕಷ್ಟ. ಆದರೂ ಇಷ್ಟು ಮಾತುಗಳಿಂದ ಎಷ್ಟೋ ವಿಚಾರಗಳು ಗಟ್ಟಿ ಆಗ್ತದೆ. ಇನ್ನೊಂದೇನು ಅಂತಂದ್ರೆ, ರಾಮಚಂದ್ರ ದೇವರು ಗಿಡದ ಆಚೆಗಡೆ ಇದ್ದು ಸುಗ್ರೀವನನ್ನ, ವಾಲಿಯನ್ನ ಸಂಹಾರ ಮಾಡಿದ್ರು ಯಾಕೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಅಲ್ಲಿ ಉತ್ತರ ಕೊಟ್ಟ ರಾಮ, ನೀನು ಕಪಿ, ಪ್ರಾಣಿಗೆ ಹೇಗಾದರೂ ಸಂಹಾರ ಮಾಡ್ಬೋದು, ಎದುರಿಗೆ ಬರಬೇಕು, ಹಿಂದೆ ನಿಂದಿರಬೇಕು, ಮುಂದೆ ನಿಂದಿರಬೇಕು ಅಂತ ಹಾಗಿಲ್ಲ. ಆದರೆ ಇಲ್ಲಿ ನಿರ್ಣಯವನ್ನು ಶ್ರೀಮದಾಚಾರ್ಯ ಕೊಡ್ತಾರೆ. ಅದಕ್ಕಾಗಿ ಎದುರಿಗೆ ಮುಂದೆ ಬರಲಿಲ್ಲ ಪರಮಾತ್ಮ. ಯಾಕೆ ಗೊತ್ತಾ, ಭಕ್ತನಾಗಿದ್ದಾನೆ ವಾಲಿ. ಯದ್ಯಪಿ ದುರ್ವಿಚಾರಗಳು ಕೆಲವು ಬಂದಿರ್ತಾವೆ, ಅದು ಮಾತ್ರ ದೇವರು ಭಕ್ತ ಅಲ್ಲ ಅಂತಲ್ಲ, ದೇವರು ಭಕ್ತನೇ. ಹಾಗಾಗಿ ಎದುರಿಗೆ ಬಂದು ಯುದ್ಧ ಮಾಡಿದಾಗ, ಯುದ್ಧಕ್ಕೆ ಬಂದೇನೆ ಬಾ ಅನ್ನೋಕ್ಕಿಂತ ಮುಂಚೆ ದೇವರಿಗೆ ಬಂದು ನಮಸ್ಕಾರವಾಗಿ ಶರಣಾಗತನಾಗಿ ಬಿಡುತ್ತಿದ್ದ. ಶರಣಾಗತನಾದವನಿಗೆ ನಾನು ಸಂಹಾರ ಹೇಗೆ ಮಾಡಲಿ? ಈಗ ಶರಣಾಗತನಾಗಿ ಬಂದು ಬಿಟ್ಟಿದ್ದಾನೆ ಸುಗ್ರೀವ. ಶರಣಾಗತನಾಗಿ ಸುಗ್ರೀವ ಬಂದಾಗ ಅವನಿಗೆ ಮಾತು ಕೊಟ್ಟ ಮೇಲೆ ಎದುರಿಗೆ ಹೋಗಿಬಿಟ್ಟೆ ಅಂತಂದ್ರೆ, ಸುಗ್ರೀವ ಶರಣಾಗತನಾಗುವಂತೆ ವಾಲಿಯೂ ಶರಣಾಗತನಾದರೆ ಯಾರ ಮಾತು ನಡೆಸಬೇಕು? ಹಾಗಾಗಿ ಗಿಡದ ಆಚೆ ನಿಂತು ಮತ್ತೇನಪ್ಪ ಅಂದ್ರೆ ಸಂಹಾರ ಮಾಡಿದ ಅಂತ ಶ್ರೀಮದಾಚಾರ್ಯ. ಭಕ್ತೋ ಮಮೇಶ ಯದಿ ಮಾಂ ಅಭಿಪಶ್ಯತಿ ಪಾದೋದ್ರವಂ ಮಮ ಸಮೇಚ್ಛತಿ ನಿರ್ವಿಚಾರ. ನನಗೆ ಗೊತ್ತಿದೆ ಅವನ ನನ್ನ ಭಕ್ತ. ಹಾಗಾಗಿ ಭಕ್ತನಾದವನು ಶರಣಾಗತನಾದವನಿಗೆ ಕೊಲ್ಲಬೇಕಾ, ಅವನು ರಕ್ಷಿಸಬೇಕಾ? ಹಾಗಾಗಿ ನಾನು ಅವನು ಮುಂದೆ ಬರಲಿಲ್ಲ ನಾನು. ಹಾಗಾಗಿ ಗಿಡದ ಆಚೆ ನಿಂತು ಅವನನ್ನು ಸಂಹಾರ ಮಾಡಿದ್ದು. ಮತ್ತು ವಾಲಿ ಸುಗ್ರೀವರಲ್ಲಿ ಭೇದ ಗೊತ್ತಾಗಲಿಲ್ಲ ನನಗೆ, ಇಬ್ಬರು ನೋಡ್ಲಿಕ್ಕೆ ಒಂದೇ ಥರ ಇದ್ದರು ಅಂತ. ಹಾಗಾಗಿ ನಾನು ಸುಗ್ರೀವನನ್ನ ಮಾಲೆ ಹಾಕಿ ಕಳಿಸಿದ ನಂತರದಲ್ಲಿ ಅವನನ್ನ ಕೊಲ್ಲುವ ಪ್ರಸಂಗ ಬಂತು ಅಂತಂದ್ರೆ ಇದು ಹಾಸ್ಯಾಸ್ಪದ. ಯಾಕೆ ಇಲ್ಲಿ ಒಂದು ವಿಚಿತ್ರವಾದ ಸಂದೇಶವನ್ನ ಪರಮಾತ್ಮ ಜಗತ್ತಿಗೆ ತಿಳಿಸಿಕೊಡ್ತಾನೆ. ಅಣ್ಣ ತಮ್ಮಂದರಲ್ಲಿ ಎಷ್ಟೇ ಜಗಳ ಇರಲಿ, ಆದರೆ ಅಂತಃಕರಣ ಪ್ರೀತಿ ಅಂತನ್ನೋದು ಎಂದೂ ಹಸಿರು ಹೋಗುವುದು. ಅಂತಃಕರಣ ಪ್ರೀತಿ ಎಂದೂ ಜಾಗೃತವಾಗಿರುತ್ತೆ, ಸುಪ್ತವಾಗಿರುತ್ತದೆ. ಅದಕ್ಕೆ ಯಾವುದೋ ಒಂದು ನಿಮಿತ್ತ ಬೇಕು, ದ್ವೇಷಕ್ಕೂ ನಿಮಿತ್ತ ಬೇಕು, ಅಂತಃಕರಣ ಉದ್ಬುದ್ಧವಾಗಲಿಕ್ಕೂ ಕೂಡ ಒಂದು ಪ್ರಸಂಗ ಬೇಕು. ಹಾಗಾಗಿ ಏನೋ ಸಿಟ್ಟಿಗೆ ಬಂದು ಹೇಳ ಅವನು ಕೊಂದು ಬಿಡು ಅಂತ ಹೇಳಿದ್ರೆ, ಹೋಗಿ 2ನೇ ಕ್ಷಣಕ್ಕೆ ಕೊಂದು ಬಿಟ್ರೆ, ನಾನು ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ದೆ,
ನೀನು ಹೋಗಿ ಕೊಂದ್ಬಿಡು ಅಂದರೆ ಕೊಂದೇ ಬಿಟ್ಟಿಯಲ್ಲ, ನಮ್ಮ ಅಣ್ಣವನು ಅಂತ ಹೇಳಿ ಅನಂತರದಲ್ಲಿ ಬಂದು ನನ್ನನ್ನು ದ್ವೇಷ ಮಾಡಿದ ನಾನೇನು ಮಾಡಲಿ? ಹಾಗಾಗಿ ಪರಸ್ಪರವಾಗಿ ಸ್ನೇಹ ಪ್ರೀತಿಗಳು ಜಾಗೃತವಾಗ್ತದೆ. ಇದು ಸಮಾಜದಲ್ಲಿ ಆದದ್ದು ಇದೆ, ಅದು ಆಗ್ತದೆ ಅನ್ನೋ ಸಲುವಾಗಿ ನಮಯಾವಿ ವಿಕ್ತವು ಅಂತ ಹೇಳಿತ್ತು. ನೈನಂ ಜಗಾನ ತನ್ಮುಷ್ಟಿಭಿ ಪ್ರತಿಹತ ಪ್ರಯೋವ ಶಕ್ತ ಸುಗ್ರೀವ ಆಶು ರಘುಪೋಭಿ ಧರ್ಮಮಿಕ್ಷನ್ ನೈನಂ ಜಗಾನದಿಂದಾಖಿಲ ಲೋಕ ಚೇಷ್ಟೋಪೇವಂ ಸ ಆಶಯುಧಿ ಮಾಂ ನಮಯಾವಿ ವಿಕ್ತವು ಅಂತ ಹೇಳಿ ನಿಮ್ಮಿಬ್ಬರಲ್ಲಿ ಯಾರು ನನಗೆ ತಿಳಿತಾ ಇಲ್ಲ ಸುಗ್ರೀವ ಮತ್ತು ವಾಲಿ ಅಂತ ಹೇಳಿ ರಾಮ ಮಾತನ್ನು ಹೇಳಿತ್ತು. ಹೊರತು ನಿಜವಾಗಿ ನೋಡಲಾಗಿ ಅಣ್ಣ ತಮ್ಮಂದರಲ್ಲಿ ಜಗಳ ಬಹಳ ಹೊತ್ತು ಇರೋದಿಲ್ಲ. ಈಗ ನಾನು ಕೊಂದು ಬಿಟ್ಟರೆ ಅಪಚಾರವಾಗ್ತದೆ ಅಂತ ಹೇಳಿ ಮೊದಲನೇ ಬಾರಿ ನಾನು ಬಿಟ್ಟದ್ದು. ಆದರೆ ಈ ದ್ವೇಷ ನಿಮ್ಮಲ್ಲಿ ಹೋಗೋದಿಲ್ಲ ಅಂತ ತಿಳಿದು ಕೊನೆಗೆ ನಾನು ಅವನನ್ನು ಸಂಹಾರ ಮಾಡಿದ್ದು. ಹೊರತು ನಿಜವಾಗಿ ನನಗೆ ಗೊತ್ತಾಗಲಿಲ್ಲ ಅಂತಿಲ್ಲ, ಅಜ್ಞಾನ ಇದೆ ಅಂತಲ್ಲ. ಅಷ್ಟೇ ಅಲ್ಲದೇನೆ ವಾಲಿಯ ಜೊತೆಗೆ ಸಖ್ಯವನ್ನು ಮಾಡಿ ಸುಗ್ರೀವನನ್ನ ಕೈ ಬಿಟ್ಟು ವಾಲಿ ಸಖ್ಯ ಮಾಡಿದರೆ ವಾಲಿ ಪರಾಕ್ರಮಿಯಾಗಿದ್ದಾನೆ ಅಂತ ಸಖ್ಯ ಮಾಡಬೇಕಾಗಿದೆಯಾ? ಅದೇನಿಲ್ಲ. ಅನಂತ ಶಕ್ತಿ ಉಳ್ಳಂತಹ ಪರಮಾತ್ಮ ವಾಲಿಗೆ ಸಖ್ಯವನ್ನು ಮಾಡಿಕೊಂಡು ರಾವಣನ ಸಂಹಾರ ಮಾಡುವ ಅಗತ್ಯವೂ ಇಲ್ಲ. ಸುಗ್ರೀವನ ಜೊತೆ ಸಖ್ಯ ಮಾಡಿಕೊಂಡು ವಾಲಿಯನ್ನು ಸಂಹಾರ ಮಾಡಿ ರಾವಣನ ಸಂಹಾರ ಮಾಡುವ ಅಗತ್ಯವೂ ಇಲ್ಲ. ಮತ್ತೆ ಏನಿದೆಲ್ಲ ಪರಿಸ್ಥಿತಿ, ಇದೆಲ್ಲ ಸನ್ನಿವೇಶಗಳು ಏನು? ಧರ್ಮದ ಮೇಲೆ ನಿಂತಿದೆ ಎಲ್ಲ. ಧರ್ಮ ಎಲ್ಲಿದೆಯೋ ಅಲ್ಲಿ ತಾನು ಪರಮಾತ್ಮ ನಿಂದಿರುತ್ತಾನೆ. ಧರ್ಮಮೂರ್ತಿಯಾದಂತಹ ಹನುಮಂತ ದೇವರು ಎಲ್ಲಿದ್ದಾರೆ? ಸುಗ್ರೀವನ ಪಕ್ಷದಲ್ಲಿದ್ದಾರೆ. ಹಾಗಾಗಿ ಸುಗ್ರೀವನಿಗೆ ಸಖ್ಯ ಬೆಳೆಸಿದ ಪರಮಾತ್ಮ ಬೆಳೆಸಿ ರಾವಣನ ಸಂಹಾರ ಮಾಡಿ ಸೀತೆಯನ್ನು ತರುವುದಕ್ಕಾಗಿ ಸಖ್ಯವನ್ನು ಬೆಳೆಸಿ ಪ್ರತಿಬಂಧಕನಾದಂತಹ ವಾಲಿಯನ್ನು ಸಂಹಾರ ಮಾಡಿದ್ದಾನೆ. ಅತ್ಯಂತ ನ್ಯಾಯೋಪೇತವಾಗಿ ಧರ್ಮೋಪೇತವಾಗಿ ಲೋಕನೀತ್ಯನುಸಾರವಾಗಿಯೇ ಪರಮಾತ್ಮ ಸಂಹಾರ ಮಾಡಿದ್ದಾನೆ ಅಂತಲ್ಲಿ ಅನೇಕ ಮಾತುಗಳನ್ನು ಹೇಳಿದ್ದಾರೆ. ಇನ್ನೂ ಅನೇಕ ಮಾತುಗಳಿವೆ. ಆದರೆ ಸಮಯ ಹೆಚ್ಚು ಇಲ್ಲ. ಹೀಗೆ 10-15 ನಿಮಿಷ ಹೆಚ್ಚು ತೆಗೆದುಕೊಂಡಿದ್ದೇನೆ. ಅನೇಕ ಮಾತುಗಳನ್ನು ಇನ್ನೂ ಹೇಳಲಿಕ್ಕೆ ಸಾಧ್ಯವಿದೆ. ನನಗೂ ತಿಳಿದಿದ್ದು ಸ್ವಲ್ಪ ಮಾತುಗಳು, ಅದನ್ನು ಗುರುಗಳ ಅನುಗ್ರಹದಿಂದ ಏನೋ ನಿರೂಪಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಹಾಗಾಗಿ ಈ ರಾಮಚಂದ್ರ ದೇವರು ಯೋಗ್ಯವಾದ ತತ್ವಜ್ಞಾನವನ್ನು ಕೊಟ್ಟು ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಎಷ್ಟು ತಿಳಿದುಕೊಳ್ಳಬೇಕು, ಯಾವುದನ್ನು ಎಷ್ಟು ತಿಳಿದುಕೊಳ್ಳಬಾರದು ಒಂದು ಮಾತು ಬರ್ತದೆ. ಸುಮ್ಮನೆ ಅಂದರೆ ವಾಲಿ ಮಾಡಿದ್ದು ತಪ್ಪು ಹೌದೋ ಅಲ್ಲೋ, ಹೌದು ಅಂದ್ರೆ ಹೌದು, ಅಲ್ಲ ಅಂದ್ರೆ ಅಲ್ಲ ಅಂದ್ರೆ ಏನು? ಹಾಗಾದ್ರೆ ತಪ್ಪು ಮಾಡದೆ ಇದ್ದವನು ಪರಮಾತ್ಮ ಕೊಂದ? ಇಲ್ಲ. ಮೋಕ್ಷಕ್ಕೆ ಬೇಕಾದಂತಹ ತಪ್ಪನ್ನ ಪ್ರತಿಬಂಧಕವಾದದ್ದನ್ನು ಮಾಡಲಿಲ್ಲ. ನ್ಯಾಯ ಧರ್ಮ ನೀತ್ಯನುಸಾರವಾಗಿ ಲೋಕ ವ್ಯವಹಾರಾನುಸಾರವಾಗಿ ತಪ್ಪು ಮಾಡಿದ. ಹಾಗಾಗಿ ಅವನನ್ನು ಒಂದು ಬಾಣದಿಂದ ಒಂದು ಜನ್ಮದಲ್ಲಿ ಕೊಲ್ಲಬೇಕಾದದ್ದು, ಹಾಗೆ ಕೊಂದು ಪರಮಾತ್ಮ. ಅದು ಧರ್ಮನೇ. ನಾವಿಲ್ಲಿ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು. ಒಂದು ಲೋಕನೀತಿಗಳು, ಒಂದು ಅಧ್ಯಾತ್ಮ ರೀತಿಯ ವಾಲಿ ಮಾಡಿದ್ದು ತಪ್ಪಲ್ಲ. ಲೋಕದೃಷ್ಟಿಯ, ವ್ಯವಹಾರ ದೃಷ್ಟಿಯ, ಧರ್ಮದ ದೃಷ್ಟಿಯಿಂದ ವಾಲಿ ಮಾಡಿದ್ದು ತಪ್ಪು. ನಾವಂತೆ ವ್ಯವಹಾರದಲ್ಲಿ ಅವನೇನಷ್ಟು ಬುದ್ಧಿವಂತ ಅಲ್ಲ, ಅವನೇನಷ್ಟು ಶ್ರೀಮಂತನಲ್ಲ ಅಂತ ಹೇಳ್ತಿರ್ತೇವೆ. ಅಂದ್ರೆ ಏನರ್ಥ? ಬಹಳ ಶ್ರೀಮಂತನಲ್ಲ, ಸ್ವಲ್ಪ ಇದ್ದಾನೆ. ಬಹಳ ಬುದ್ಧಿವಂತ ಅಲ್ಲ, ಸ್ವಲ್ಪ ಬುದ್ಧಿವಂತ ಇದ್ದಾನೆ. ಹಾಗಾಗಿ ವಾಲಿ ಮಾಡಿದ್ದು ತಪ್ಪಲ್ಲ ಅಂದ್ರೆ ಆ ತಪ್ಪಲ್ಲ, ಸ್ವಲ್ಪ ತಪ್ಪಿದೆ. ಲೋಕದ ವ್ಯವಹಾರದಲ್ಲಿ ನಾವು ಕರೀತೇವೆ. ಹಾಗಾಗಿ ಸುಗ್ರೀವ ಮಾಡಿದ್ದು ಬಹಳ ದೊಡ್ಡ ತಪ್ಪು. ಅವನಿಗೆ ಒಂದು ಬಾಣದಿಂದ ಈ ಜನ್ಮಕ್ಕೆ ಕೊಂದು ಬಿಟ್ಟರೆ ಆ ತಪ್ಪು ಹೋಗುವುದಿಲ್ಲ. ಮೋಕ್ಷ ಪ್ರತಿಬಂಧಕವಾದಂತಹ ಮತ್ತೇನಪ್ಪ ಅಂತಂದ್ರೆ ದೋಷ ಅವನಿಗಿದೆ. ಹಾಗಾಗಿ ಅವನು ಒಂದೇ ಬಾಣದಿಂದ ಕೊಂದವನನ್ನು ಪರಮಾತ್ಮ ಉದ್ಧಾರ ಮಾಡಲಿಲ್ಲ. ಅವನಿಗೆ ಜನ್ಮಾಂತರದಲ್ಲಿ ಅಥವಾ ಮೋಕ್ಷದಲ್ಲಿಯೂ ಅವನಿಗೆ ತೊಂದರೆ ಆಗುವಂತೆ ದೇವರು ಬಿಟ್ಟ, ವಾಲಿಯನ್ನು ಉದ್ಧಾರ ಮಾಡಿದ. ಆದರೆ ವಾಲಿಯನ್ನು ಸಂಹಾರ ಮಾಡಿದ್ದು ಲೋಕದೃಷ್ಟಿಯ, ಧರ್ಮದೃಷ್ಟಿಯ, ವ್ಯವಹಾರ ದೃಷ್ಟಿಯ ಅತ್ಯಂತ ನ್ಯಾಯ, ಧರ್ಮ ದೃಷ್ಟಿಯ ನ್ಯಾಯ ಇದೆ ಮತ್ತು ಅತ್ಯಂತ ಸೂಕ್ತವಾಗಿದೆ ಅನ್ನೋದನ್ನು ಶ್ರೀಮದಾಚಾರ್ಯರು ತಾವು ನಿರ್ಣಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಪರಮಾತ್ಮನೇ ವಾಲಿಯ ಮುಂದೆ ನಿಂತು ತಾನು ತನ್ನ ವಾದವನ್ನು ಮಂಡಿಸಿದ್ದಾನೆ. ಶ್ರೀಮದಾಚಾರ್ಯರು ಅತ್ಯಂತ ಗಟ್ಟಿಮುಟ್ಟಿಯಾಗಿ ಎಲ್ಲವನ್ನು ಶೇಖರಣೆ ಮಾಡಿ ಅಲ್ಲಿದ್ದು ಇಲ್ಲಿದ್ದು ಭಾಗವತ್ ತಾತ್ಪರ್ಯ ಮತ್ತು ಅನುವ್ಯಾಖ್ಯಾನ ಮತ್ತು ತಾತ್ಪರ್ಯ ನಿರ್ಣಯ
ಗೀತಾಭಾಷ್ಯ ಅನೇಕ ಗ್ರಂಥಗಳಲ್ಲಿ ನಾವು ನೋಡಿದಾಗ ವಾಲಿಯ ಸಂಹಾರ ದೇವರು ಮಾಡಿದ್ದು ಅತ್ಯಂತ ಯೋಗ್ಯ ಅಂತ ತಿಳಿದು ಬರ್ತದೆ. ಅಂತ ವಿಷಯವನ್ನು ನನಗೆ ಕೊಟ್ಟಿದ್ದಕ್ಕೆ, ಒಂದು ಅಧ್ಯಯನ ಮಾಡಲಿಕ್ಕೆ ಹೆಚ್ಚು ನಾನು ಪರಿಶ್ರಮಪಟ್ಟು ಅಧ್ಯಯನ ಮಾಡಲಿಕ್ಕೆ ಈ ವಿಷಯವನ್ನು ಕೊಟ್ಟಿದ್ದಕ್ಕಾಗಿ ಕೋಟೆ ನರಸಿಂಹಾಚಾರ್ಯರಿಗೆ ನಮಸ್ಕಾರವನ್ನು ತಿಳಿಸ್ತೇನೆ. ಮತ್ತು ಚಾತುರ್ಮಾಸ್ಯ ನಿಮಿತ್ತವಾಗಿ ನಡೆಸುವಂತಹ ಈ ಮಂಡಳಿಗೂ ನಾನು ನಮಸ್ಕಾರ ಮತ್ತು ಅಭಿನಂದನೆಗಳನ್ನು ತಿಳಿಸ್ತೇನೆ. ಇದನ್ನು ಅಸ್ಮತ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸತ್ಯಾತ್ಮತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಕುಲಸ್ವಾಮಿ ಪ್ರಿಯತಾಂ ಪ್ರೀತೋ ಭವತು ಶ್ರೀಕೃಷ್ಣ ಅರ್ಪಣಮಸ್ತು. ಎಸ್ ಸರ್ವ